सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತೆ. ಯಂ ಬ್ರಹ್ಮ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಇಲ್ಲಿಯವರೆಗೆ ದುರ್ಯೋಧನ ಯುದ್ಧ ಭೂಮಿನಲ್ಲಿ ಒಂದೇ ಸಮನೆ ಮಾತನಾಡ್ತಾ ಇದ್ದಾನೆ. ಪಾಂಡವರ ಸೈನ್ಯವನ್ನು ನೋಡಿದ ಕ್ಷಣದಿಂದ ಅವನ ಮನಸ್ಸಿನಲ್ಲಿ ಒಂದು ರೀತಿಯ ಭೀತಿ ಉಂಟಾಗಿದೆ, ಹೆದರಿಕೆ ಉಂಟಾಗಿದೆ. ಆದರೆ ಆ ಹೆದರಿಕೆಯನ್ನು ಹೋಗಲಾಡಿಸ್ಕೋಬೇಕು ಮತ್ತು ನನ್ನಲ್ಲಿ ಹೆದರಿಕೆ ಇದೆ ಎನ್ನುವಂತಹದ್ದು ಯಾರಿಗೂ ಗೊತ್ತಾಗಬಾರ್ದು. ಸೊ ಈ ರೀತಿಯಲ್ಲಿ ಅವನು ಚಡಪಡಿಸ್ತಾ ಇದ್ದಾನೆ. ಪಾಂಡವರ ಸೈನ್ಯವನ್ನು ನೋಡ್ತಾನೆ, ಅಲ್ಲಿ ರಚನೆಯಾಗಿರುವಂತಹ ಒಂದು ವ್ಯೂಢವನ್ನು ನೋಡ್ತಾನೆ ಮತ್ತು ಅಲ್ಲಿ ಪಾಂಡವರ ಸೇನೆಯಲ್ಲಿ ಮಹಾಸೇನಾಧಿಪತಿ ಅಂತ ಅನ್ನಿಸ್ಕೊಂಡಿರುವಂತಹವನು ದೃಷ್ಟದ್ಯುಮ್ನ ಮತ್ತು ಅವನು ಕೂಡ ಒಬ್ಬ ದೊಡ್ಡ ಮಹಾರಥಿ. ಅವನು ದ್ರೋಣಾಚಾರ್ಯರ ಶಿಷ್ಯ ಮತ್ತು ಪಾಂಡವರ ಸೈನ್ಯವನ್ನು ಸಾಕ್ಷಾತ್ ಭೀಮ ರಕ್ಷಣೆ ಮಾಡ್ತಾ ಇದ್ದಾನೆ. ಇವೆಲ್ಲವನ್ನ ನೋಡ್ತಾನೆ. ನೋಡಿದಾಗ ಅವನ ಮನಸ್ಸಿನಲ್ಲಿ ಒಂದು ರೀತಿಯ ಹೆದರಿಕೆ ಉಂಟಾಗುತ್ತೆ. ಮತ್ತು ತನ್ನ ಸೇನೆಯಲ್ಲಿ 11 ಅಕ್ಷೋಹಿಣಿ ಸೈನ್ಯ ಇದೆ, ಆದರೆ ಪಾಂಡವರ ಬಳಿ ಇರುವಂತಹದ್ದು ಕೇವಲ 7 ಅಕ್ಷೋಹಿಣಿ ಸೈನ್ಯ. ಸೊ ಸಂಖ್ಯೆಯಲ್ಲಿ ಕುರಿತು ಗಮನಿಸಿದಾಗ ಕೂಡ ದುರ್ಯೋಧನನ ಸೈನ್ಯ ಅಲ್ಲಿ ಇರುವಂತಹ ಸಂಖ್ಯೆನೇ ಹೆಚ್ಚು. ಆದರೂ ಕೂಡ ಅವನಿಗೆ ತನ್ನ ಸೈನ್ಯದ ಮೇಲೆ ವಿಶ್ವಾಸ ಇಲ್ಲದಂತೆ ಆಗಿದೆ. ಈ ಕಾರಣದಿಂದ ತನ್ನಲ್ಲಿ ಉಂಟಾದ ಈ ಒಂದು ಹೆದರಿಕೆಯನ್ನು ಹೋಗಲಾಡಿಸ್ಕೋಬೇಕು ಅಂತ ಹೇಳಿ ಮೊದಲಿಗೆ ದ್ರೋಣಾಚಾರ್ಯರ ಹತ್ರ ಬರ್ತಾನೆ. ಅಲ್ಲಿ ಬಂದು ಬಹಳ ಗರ್ವದಿಂದ ಮಾತನಾಡ್ತಾನೆ. ದ್ರೋಣಾಚಾರ್ಯರನ್ನ ಬಹಳ ವ್ಯಂಗ್ಯವಾಗಿ ಟೀಕೆ ಮಾಡ್ತಾನೆ. ನೀವೊಬ್ಬ ಬ್ರಾಹ್ಮಣ, ನಿಮ್ಮಲ್ಲಿ ಸ್ವಭಾವತಃ ನಿಮ್ಮ ಹೃದಯ ಬಹಳ ಸಾಫ್ಟ್, ತುಂಬ ಕಾರುಣ್ಯ, ಅಂತಃಕರಣ ಇವೆಲ್ಲ ಜಾಸ್ತಿ. ಸೊ ಅರ್ಜುನ ಈಸ್ ಆಲ್ಸೋ ಯುವರ್ ಸ್ಟೂಡೆಂಟ್, ದೃಷ್ಟದ್ಯುಮ್ನ ಈಸ್ ಆಲ್ಸೋ ಯುವರ್ ಸ್ಟೂಡೆಂಟ್. ಸೊ ಅವ್ರನ್ನೆಲ್ಲ ನೋಡ್ತಾ
ಶಿಷ್ಯರ ಮೇಲೆ ನಿಮಗೆ ಪ್ರೀತಿ ಜಾಸ್ತಿಯಾಗಿ ಯುದ್ಧವನ್ನು ಬಿಟ್ಟುಕೊಡ್ಬೇಡಿ, ಹೇ ದ್ವಿಜೋತ್ತಮ. ಸೊ ಯು ಆರ್ ನಾಟ್ ಎ ಕ್ಷತ್ರಿಯ ಅಂತ ಅವ್ರನ್ನ ವ್ಯಂಗ್ಯ ಮಾಡ್ತಾನೆ. ಆ ನಂತರದಲ್ಲಿ ಅವನಿಗೆ ಅನಿಸುತ್ತೆ, ನಾನು ದ್ರೋಣಾಚಾರ್ಯರ ಬಗ್ಗೆ ಬಹಳ ಹಗುರವಾಗಿ ಮಾತನಾಡಿ ಅವರ ಮನಸ್ಸನ್ನ ನೋಯಿಸಿರಬಹುದು ಅಂತ ತಿಳ್ಕೊಂಡು ಮತ್ತೆ ಅವರಲ್ಲಿ ಸ್ವಲ್ಪ ಉತ್ಸಾಹ ಬರೋ ಹಾಗೆ ಮಾಡಬೇಕು. ನಾ ಇಷ್ಟೆಲ್ಲ ಮಾತನಾಡ್ತಾ ಇದ್ರು ಆಚಾರ್ಯ ದ್ರೋಣರು ಸ್ವಲ್ಪವೂ ಮಾತನಾಡಿಲ್ಲ, ಮೌನವನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಅವರಲ್ಲಿರುವಂತಹ ಮೌನ ಮುರಿಬೇಕು ಮತ್ತು ಅವರು ಸ್ವಲ್ಪ ನಗನಗದ ಓಡಾಡಿದ್ರೆ ನನಗೂ ಸ್ವಲ್ಪ ಧೈರ್ಯ ಬರುತ್ತೆ ಅಂತ ಹೇಳಿ, ನಮ್ಮ ಸೈನ್ಯದಲ್ಲೂ ಕೂಡ ಸಾಕಷ್ಟು ಮಹಾರಥಿಗಳಿದ್ದಾರೆ, ಅವರೆಲ್ಲರ ಪರಿಚಯವನ್ನು ನಿಮಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಪ್ರಾರಂಭದಲ್ಲಿ ಆಚಾರ್ಯ ದ್ರೋಣರನ್ನೇ ಪರಿಚಯ ಮಾಡ್ತಾನೆ. ಭವಾನ್ ಅಂತ ಹೇಳ್ತಾನೆ, ನನ್ನ ಸೈನ್ಯದಲ್ಲಿ ಸಾಕ್ಷಾತ್ ನೀವೇ ಇದ್ದೀರಾ, ನನಗಿನ್ನೇನು ಹೆದರಿಕೆ ಎಂಬಂತೆ ಮಾತನಾಡ್ತಾನೆ. ಸೊ ಇವೆಲ್ಲವನ್ನ ತನ್ನ ರಥದಲ್ಲಿ ಕುಳಿತು ಭೀಷ್ಮ ಪಿತಾಮಹ ಇವೆಲ್ಲವನ್ನ ಗಮನಿಸ್ತಾ ಇದ್ದಾನೆ. ದುರ್ಯೋಧನನ ಮನದಲ್ಲಿ ಆಗಿರುವಂತಹ ಬದಲಾವಣೆಯನ್ನು ಗಮನಿಸ್ತಾನೆ. ಅವನಲ್ಲಿ ಹೆದರಿಕೆ ಉಂಟಾಗಿದೆ ಎನ್ನುವಂತಹದ್ದು ಗೊತ್ತಾಗಿದೆ. ಮತ್ತು ದುರ್ಯೋಧನ ಈ ರೀತಿ ಯುದ್ಧ ಭೂಮಿನಲ್ಲಿ ಮನಸ್ಸಿಗೆ ಬಂದಂತೆ ಮಾತನಾಡ್ತಾ ಇದ್ರೆ ಅದು ಸೈನಿಕರ ಉತ್ಸಾಹವನ್ನು ಕೂಡ ಕಸಿದಂತಾಗತ್ತೆ. ಸೊ ಅವ್ರಿಗೂ ಕೂಡ ಒಂದು ರೀತಿಯ ಹೆದರಿಕೆ ಆಗುತ್ತೆ. ಇವೆಲ್ಲವನ್ನು ಸರಿಪಡಿಸಬೇಕು. ಬಿಕಾಸ್ ಕೌರವ ಸೇನೆಗೆ ಆಚಾರ್ಯ ಭೀಷ್ಮ, ಹಿ ಈಸ್ ದಿ ಕಮಾಂಡರ್ ಇನ್ ಚೀಫ್. ಸೊ ಅದರಿಂದ ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಕೌರವ ಸೇನೆಯ ರಕ್ಷಣೆ ಇದು ನನ್ನ ಕರ್ತವ್ಯ. ಮತ್ತು ಈ ಕ್ಷಣದಲ್ಲಿ ದುರ್ಯೋಧನನಿಗೆ ಸ್ವಲ್ಪ ಸಮಾಧಾನ ಆಗಬೇಕು, ಅವನಿಗೆ ಧೈರ್ಯ ಬರಬೇಕು. ಆ ರೀತಿಯಲ್ಲಿ ನಾನು ಏನಾದರೂ ಮಾಡಬೇಕು, ಇಟ್ ಈಸ್ ಮೈ ಡ್ಯೂಟಿ ಅಂತ ತಿಳ್ಕೊಂಡು ಆಚಾರ್ಯ ಭೀಷ್ಮರು ಮುಂದುವರಿತಾರೆ. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧ ಪಿತಾಮಹ ಸಿಂಹನಾದಂ ವಿನೋದ್ಯೋಚ್ಚೈಃ ಶಂಕಂ ದದ್ಮೌ ಪ್ರತಾಪವಾನ್. ತಸ್ಯ ಸಂಜನಯನ್ ಹರ್ಷಂ, ಆಚಾರ್ಯ ಭೀಷ್ಮರು ತನ್ನ ರಥದಲ್ಲಿಯೇ ಕುಳಿತು ದುರ್ಯೋಧನನ ವಿದ್ಯಮಾನಗಳೆಲ್ಲವನ್ನ ಗಮನಿಸ್ತಾ ಇದ್ದಾರೆ. ಸೊ ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತಂದರೆ, ದುರ್ಯೋಧನನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಬೇಕು. ಬಹಳ ಗೊಂದಲದ ವಾತಾವರಣ ಅವನ ಮನಸ್ಸಿನಲ್ಲಿ ಉಂಟಾಗಿದೆ. ಮನಸ್ಸಿನಲ್ಲಿ ಉಂಟಾದಂತಹ ಗೊಂದಲವನ್ನು ಅವನು ಯುದ್ಧ ಭೂಮಿಯಲ್ಲೂ ಕೂಡ ಹರಡ್ತಾ ಇದ್ದಾನೆ. ಸೊ ಇಟ್ ಈಸ್ ಟು ಬಿ ಸ್ಟಾಪ್ಡ್. ನೌ ಹಿ ನೀಡ್ಸ್, ಅವನಿಗೆ ಸ್ವಲ್ಪ ಸಾಂತ್ವನ ಬೇಕು ದುರ್ಯೋಧನನಿಗೆ. ಆದ್ದರಿಂದ ಅವನಿಗೆ ಧೈರ್ಯ ಬರೋ ಹಾಗೆ ಏನಾದ್ರು ಮಾಡಬೇಕು. ತುಂಬ ಆತಂಕಗೊಂಡು ಬಾಯಿಗೆ ಬಂದ ಹಾಗೆ ಇಲ್ಲೆಲ್ಲ ಮಾತನಾಡ್ತಾ ಇದ್ದಾನೆ. ಇದೆಲ್ಲ ಯಾಕಾಗಿದೆ ಅಂತಂದರೆ, ಪಾಂಡವರ ಸೈನ್ಯವನ್ನು ನೋಡಿ ದುರ್ಯೋಧನನ ಮನಸ್ಸಿನಲ್ಲಿ ಹೆದರಿಕೆ ಉಂಟಾಗಿದೆ. ನೌ ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ದಟ್ ಐ ಹ್ಯಾವ್ ಟು ಡೂ ಸಮಥಿಂಗ್. ಸೊ ದುರ್ಯೋಧನನಿಗೆ ಸ್ವಲ್ಪ ಧೈರ್ಯ ಬರೋ ಹಾಗೆ ಏನಾದರೂ ಮಾಡಬೇಕು. ಹೀಗೆ ತೀರ್ಮಾನಿಸಿ ಕುರುವೃದ್ಧ ಅಂತಂದರೆ ಹೀ ಈಸ್ ಸೀನಿಯರ್ ಮೋಸ್ಟ್ ಇನ್ ಕುರುವಂಶ. ಅಂಡ್ ಆಲ್ಸೋ ಹೀ ಈಸ್ ಪಿತಾಮಹ. ಪಿತಾಮಹ ಅಂತಂದರೆ ಗ್ರೇಟ್ ಗ್ರ್ಯಾಂಡ್ ಫಾದರ್. ಸೊ ಅದರಿಂದ ಭೀಷ್ಮ ಪಿತಾಮಹ ಈ ಕ್ಷಣದಲ್ಲಿ ಅಲ್ಲಿ ಸ್ವಲ್ಪ ವಾತಾವರಣ ತಿಳಿಯಾಗಬೇಕು ಅಂತ ಹೇಳಿ ಸಿಂಹನಾದಂ ವಿನುದ್ಯೋಚ್ಯೈಹಿ, ತುಂಬ ಜೋರಾಗಿ ಆವೇಶದಿಂದ ಸಿಂಹನಾದವನ್ನು ಮಾಡ್ತಾನೆ. ಸಾಮಾನ್ಯವಾಗಿ ಕಾಡಿನಲ್ಲಿ ಸಿಂಹಗಳು ಹೋರಾಡುವ ಮುಂಚೆ ಬಹಳ ದೊಡ್ಡ ಗರ್ಜನೆಯನ್ನು ಉಂಟು ಮಾಡುತ್ತವೆ. ಮತ್ತೊಂದು ಸಿಂಹಕ್ಕೆ ಹೆದರಿಕೆ ಆಗಬೇಕು ಅಂತ ಹೇಳಿ ಬಹಳ ಜೋರಾಗಿ ಸಿಂಹ ಆ ರೀತಿ ಗರ್ಜನೆ ಮಾಡುತ್ತೆ. ಆ ರೀತಿಯಲ್ಲಿ ಇವನು ಸಿಂಹನಾದವನ್ನು ಉಂಟು ಮಾಡ್ತಾನೆ. ಸೊ ಹೀಗೆ ಯುದ್ಧಕ್ಕೆ ಮುಂಚಿತವಾಗಿ ಭೀಷ್ಮ ಪಿತಾಮಹ
ಸಿಂಹನಾದ ಮಾಡ್ತಾನೆ. ಈ ರೀತಿ ಭೀಷ್ಮ ಅಲ್ಲಿ ಒಂದು ಬದಲಾವಣೆಯನ್ನು ತರುವಂತಹ ಪ್ರಯತ್ನವನ್ನು ಮಾಡದೇ ಇದ್ದಿದ್ರೆ ದುರ್ಯೋಧನ ಬಿಕಾಸ್ ಆಫ್ ಫಿಯರ್ ಆ್ಯಂಡ್ ಆಂಗ್ಸೈಟಿ ಮತ್ತಷ್ಟು ಮೂರ್ಖತನದಿಂದ ಅಲ್ಲಿ ಇಲ್ಲಿ ಯುದ್ಧ ಭೂಮಿನಲ್ಲಿ ಓಡಾಡಿಕೊಂಡು ಅಲ್ಲಿ ಸೇರಿರುವಂತಹ ಯೋಧರಲ್ಲಿ ಸೇರಿರುವಂತಹ ಆ ಎಲ್ಲ ಸೈನಿಕರ ಮನಸ್ಸಿನಲ್ಲಿ ಒಂದು ರೀತಿಯ ಭಯವನ್ನು ಹುಟ್ಟು ಹಾಕುವ ಹಾಗೆ ಆಗುವ ಚಾನ್ಸಸ್ ಇದೆ. ಸೊ ಇದನ್ನು ತಿಳ್ಕೊಂಡು ಭೀಷ್ಮ ಪಿತಾಮಹ ಇಲ್ಲಿ ಜೋರಾಗಿ ಸಿಂಹನಾದವನ್ನು ಮಾಡ್ತಾನೆ. ಯಾಕೆ ಅಂತಂದರೆ ದುರ್ಯೋಧನ ಇಲ್ಲಿ ಸೇನೆಯಲ್ಲಿ ಎಲ್ಲರ ಬಳಿ ಹೋಗಿ ಮಾತನಾಡ್ತಾ ಇದ್ದಾನೆ. ಸೊ ಇದು ಕಂಟಿನ್ಯೂ ಆದರೆ ಅವರೆಲ್ಲರೂ ಕೂಡ ಆತ್ಮವಿಶ್ವಾಸವನ್ನು ಕಳ್ಕೊತಾರೆ. ಸೊ ಈಗ ಇಲ್ಲಿ ಉಂಟಾಗಿರುವಂತಹ ಒಂದು ಗೊಂದಲಮಯ ವಾತಾವರಣವನ್ನು ನಾನು ತಿಳಿಗೊಳಿಸಬೇಕು, ಹೋಗಲಾಡಿಸಬೇಕು ಅಂತ ಹೇಳಿ ಆಚಾರ್ಯ ಭೀಷ್ಮರು ತೀರ್ಮಾನ ಮಾಡಿ ಜೋರಾಗಿ ಸಿಂಹನಾದವನ್ನು ಮಾಡ್ತಾರೆ. ಹೀಗೆ ಮಾಡೋದ್ರಿಂದ ಕೌರವರ ಸೇನೆಯಲ್ಲಿ ಇರುವಂತಹ ಎಲ್ಲ ಮಹಾರಥಿಗಳ ಮನಸ್ಸನ್ನು ಪ್ರೋತ್ಸಾಹಿಸಬೇಕು ಅನ್ನುವಂತಹದ್ದು ಕೂಡ ಅವರ ಇಂಟೆನ್ಷನ್. ಸೊ ಈ ಕಾರಣದಿಂದ ಸಿಂಹ ಗರ್ಜನೆಯಿಂದ ತಮ್ಮ ಶಂಖವನ್ನು ಅವರು ಊದ್ತಾರೆ, ಬಹಳ ಜೋರಾಗಿ ಊದ್ತಾರೆ. ಇನ್ಫ್ಯಾಕ್ಟ್ ಅಲ್ಲಿ ಸೃಷ್ಟಿಯಾಗಿದ್ದಂತಹ ಗೊಂದಲ ವಾತಾವರಣವನ್ನು ತಿಳಿ ಮಾಡಬೇಕು ಅಂತ ಹೇಳಿ ಅವರು ಶಂಖವನ್ನು ಊದ್ತಾರೆ. ಬಟ್ ಯುದ್ಧದ ನಿಯಮದ ಪ್ರಕಾರ ಯುದ್ಧಕ್ಕೆ ಮೊದಲು ಈ ಶಂಖನಾದ ಮಾಡಿದ್ರಿಂದ ಯುದ್ಧಕ್ಕೆ ಆಹ್ವಾನವನ್ನು ಕೊಟ್ಟಂತೆ ಆಗುತ್ತೆ. ಈ ರೀತಿ ಒಂದು ಯುದ್ಧ ಭೂಮಿನಲ್ಲಿ ಒಂದು ಪಕ್ಷ ಮತ್ತೊಂದು ಸೇನೆಯ ಎದುರುಗಡೆ ಈ ರೀತಿ ಒಂದು ಶಂಖನಾದ ಅಥವಾ ಸಿಂಹನಾದ ಮಾಡಿದಾಗ ಇದು ಯುದ್ಧ ಪ್ರಾರಂಭವಾಗುವ ಮುನ್ಸೂಚನೆ ಅನ್ನುವ ರೀತಿಯಲ್ಲಿ ಅದು ಅರ್ಥವನ್ನು ಕೊಡುತ್ತೆ. ಜೊತೆಗೆ ಈ ಒಂದು ಐತಿಹಾಸಿಕ ದೃಷ್ಟಿಯಿಂದ ನೋಡಿದ್ರೆ ಕೌರವರೇ ಮೊದಲು ಯುದ್ಧಕ್ಕೆ ಆಹ್ವಾನ ಕೊಟ್ಟವರಂತೆ ಆಗಿ ದುರಾಕ್ರಮಿಗಳು ಅಂತ ಅನ್ನಿಸ್ಕೋತಾರೆ. ಈ ಅರ್ಥ ಕೂಡ ಬರುತ್ತೆ. ಆಕ್ಚುಲಿ ಈ ಯುದ್ಧವನ್ನು ಪ್ರಾರಂಭ ಮಾಡಬೇಕು ಅನ್ನುವಂತಹದ್ದು ಆಚಾರ್ಯ ಭೀಷ್ಮನ ಮನಸ್ಸಿನಲ್ಲಿ ಇರಲಿಲ್ಲ. ಅಲ್ಲಿ ಕೇವಲ ದುರ್ಯೋಧನನ ಮನಸ್ಸಿಗೆ ಧೈರ್ಯ ಬರೋ ಹಾಗೆ ಏನಾರು ಮಾಡಬೇಕು. ಮತ್ತು ನಮ್ಮ ಸೇನೆಯಲ್ಲೂ ಕೂಡ ಅನೇಕ ಮಹಾರಥಿಗಳೆಲ್ಲ ಇದ್ದಾರೆ. ಬಟ್ ಪ್ರತಿಯೊಬ್ಬರು ಕೂಡ ಬಿಕಾಸ್ ಆಫ್ ದಿ ಬಿಹೇವಿಯರ್ ಆಫ್ ದುರ್ಯೋಧನ ಒಂದು ರೀತಿ ಅವರಲ್ಲೂ ಕೂಡ ಭಯದ ವಾತಾವರಣ ಉಂಟಾಗಿದೆ. ಸೊ ದುರ್ಯೋಧನನನ್ನು ಸಮಾಧಾನ ಮಾಡಬೇಕು ಮತ್ತು ನಮ್ಮದೇ ಸೇನೆಯ ಪ್ರಮುಖರುಗಳು ಈ ಮಹಾರಥಿಗಳ ಮನಸ್ಸಿನಲ್ಲಿ ಕೂಡ ಧೈರ್ಯ ಬರಬೇಕು. ಸೊ ಈ ಕಾರಣದಿಂದ ಅವರು ಸಿಂಹನಾದವನ್ನು ಮಾಡಬೇಕು ಅಂತ ಹೇಳಿ ಜೋರಾಗಿ ಸಿಂಹನಾದವನ್ನು ಮಾಡಿ ತಮ್ಮ ಶಂಖವನ್ನು ಊದ್ತಾರೆ. ಅವರ ಇಂಟೆನ್ಷನ್ನು ಯುದ್ಧ ಪ್ರಾರಂಭವಾಗೋದಕ್ಕೆ ನಾವು ಸಿದ್ಧವಿದ್ದೀವಿ ಅನ್ನುವ ರೀತಿಯಲ್ಲಿ ದಟ್ ವಾಸ್ ನಾಟ್ ದಿ ಇಂಟೆನ್ಷನ್ ವಾಸ್ ಟೋಟಲಿ ಡಿಫರೆಂಟ್. ಬಟ್ ಇಟ್ ಗೇವ್ ದ ಮೀನಿಂಗ್ ದಟ್ ವಿ ಆರ್ ರೆಡಿ ಟು ಫೈಟ್. ತತಃ ಶಂಕ್ಯಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮುಲೋಭವತು. ತತಃ ಆ ನಂತರದಲ್ಲಿ ಕೌರವರ ಸೇನಾ ಪ್ರಮುಖ ಭೀಷ್ಮಾಚಾರ್ಯ ಸಿಂಹ ಗರ್ಜನೆಯಂತೆ ತನ್ನ ಶಂಖವನ್ನು ಊದಿ ತನ್ನ ಸೈನಿಕರಲ್ಲಿ ಉತ್ಸಾಹ, ಅಂದರೆ ಒಂದು ರೀತಿಯ ಸೈನಿಕರ ಮನಸ್ಸಿನಲ್ಲಿ ರಣೋತ್ಸಾಹ ಉಂಟಾಗಬೇಕು, ಆ ರೀತಿ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಬಟ್ ಆ ಕ್ಷಣದಲ್ಲಿ ಕೌರವರ ಸೇನೆಯಲ್ಲಿ ಸೇರಿರುವಂತಹವರು ಎಲ್ಲರೂ ಕೂಡ ಭೀಷ್ಮನನ್ನು ಅನುಸರಿಸಿ ಉಳಿದೆಲ್ಲವರು ಕೂಡ ತಮ್ಮ ಬಳಿ ಇದ್ದಂತಹ ವಾದ್ಯಗಳಿಂದ ಅದೇ ಕೆಲಸವನ್ನು ಮಾಡ್ತಾರೆ. ಅಲ್ಲಿಯವರೆಗೆ ಆ ಯುದ್ಧ ಭೂಮಿಯಲ್ಲಿ ಸೇರಿದ್ದ ಅನೇಕ ರಾಜಮಹಾರಾಜರುಗಳು, ಕ್ಷತ್ರಿಯ ವೀರರು, ಸೈನಿಕರು ಅತಿಯಾದ ಮಾನಸಿಕ ಗೊಂದಲಕ್ಕೆ ಒಳಗಾಗಿರ್ತಾರೆ. ಅವರೆಲ್ಲ ಹೆದರಿರ್ತಾರೆ.
huge amount of tension was created in the minds of the ಸೈನಿಕಾಸ್. ಸೊ ಅಲ್ಲಿ ಭಯ ಆತಂಕ ಸೃಷ್ಟಿಯಾಗಿರುತ್ತೆ, ಇನ್ಕ್ಲೂಡಿಂಗ್ ದುರ್ಯೋಧನ. ಆದರೆ ದುರ್ಯೋಧನನ ಹೊರತುಪಡಿಸಿದ್ರೆ ಉಳಿದ ಎಲ್ಲರೂ ಕೂಡ ಶಾಂತವಾಗಿ ಅವರವರ ಜಾಗದಲ್ಲಿ ಇರ್ತಾರೆ. ಹೆಚ್ಚು ಚಡಪಡಿಸ್ತಾ ಇದ್ದಿದ್ದೇ ದುರ್ಯೋಧನ. ಬಟ್ ಆಂಗ್ಸೈಟಿ ಅಂಡ್ ಟೆನ್ಷನ್ ಅನ್ನುವಂತಹದ್ದು ದುರ್ಯೋಧನನಲ್ಲಿ ಹೇಗಿತ್ತು ಅದೇ ರೀತಿಯಲ್ಲಿ ಎಲ್ಲ ಸೈನಿಕರ ಮನಸ್ಸಿನಲ್ಲಿ ಕೂಡ ಇತ್ತು. ಬಟ್ ಆಲ್ ಆಫ್ ಎ ಸಡನ್ ಭೀಷ್ಮಾಚಾರ್ಯರು ಆಸ್ ಎ ಕಮಾಂಡರ್ ಇನ್ ಚೀಫ್ ಏಕಾಏಕಿ ಲೈಕ್ ಎ ರೋರ್ ಆಫ್ ಎ ಲಯನ್ ಸಿಂಹನಾದವನ್ನು ಮಾಡ್ತಾರೆ. ಅವರ ಉದ್ದೇಶ ಇಷ್ಟೇ, ದುರ್ಯೋಧನನ ಮನಸ್ಸಿಗೆ ಧೈರ್ಯ ಬರಬೇಕು ಮತ್ತು ಇಲ್ಲಿ ಸೇರಿರುವಂತಹ ಎಲ್ಲ ಸೈನಿಕರಲ್ಲೂ ಕೂಡ ಒಂದು ರಣೋತ್ಸಾಹ ಉಂಟಾಗಬೇಕು, ಒಂದು ಪ್ರಿಪೇರ್ಡ್ನೆಸ್ ಅಂತ ನಾವೇನು ಹೇಳ್ತೀವಿ ಆ ರೀತಿ ಅವರೆಲ್ಲರ ಮನಸ್ಸಿನಲ್ಲಿ ಆ ಒಂದು ಯುದ್ಧದ ಕಿಚ್ಚು ಆ ಮೇಲ್ಗಡೆಗೆ ಬರಬೇಕು. ಬಿಕಾಸ್ ಆಫ್ ದ ಟೆನ್ಷನ್ ಅದೆಲ್ಲ ಕಳ್ಕೊಂಡ್ಬಿಟ್ಟಿರ್ತಾರೆ ಅವರು. ಎಲ್ಲರ ಮನಸ್ಸಿನಲ್ಲೂ ಕೂಡ ಒಂದು ರೀತಿಯ ಟೆನ್ಷನ್ ಕ್ರಿಯೇಟ್ ಆಗಿರುತ್ತೆ. ಇದಕ್ಕೆ ಮುಖ್ಯ ಕಾರಣವೇ ದುರ್ಯೋಧನನ ಬಿಹೇವಿಯರ್. ಸೊ ಯಾವಾಗ ಭೀಷ್ಮಾಚಾರ್ಯರು ಈ ರೀತಿ ಒಂದು ಸಿಂಹನಾದವನ್ನು ಮಾಡಿ ಶಂಖವನ್ನು ಊದ್ತಾರೆ, ಇದು ಅಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಅಲರ್ಟ್ನೆಸ್, ಒಂದು ರೀತಿಯ ರಣೋತ್ಸಾಹ ಉಂಟಾಗುತ್ತೆ. ಅವರೆಲ್ಲರಲ್ಲೂ ಅದುಮಿ ಅಡಗಿ ಕುಳಿತಿದ್ದಂತಹ ಒಂದು ರಣೋತ್ಸಾಹ ಅನ್ನುವಂತಹದ್ದು ಗರಿಗೆದರಿ ತಮ್ಮ ಬಳಿ ಇದ್ದಂತಹ ವಾದ್ಯಗಳನ್ನು ಅಂತಂದರೆ ತಮಟೆ, ಜಾಗಟೆ, ರಣಕಹಳೆ, ಬೇರಿಗಳು ಇತ್ಯಾದಿಗಳನ್ನು ಜೋರಾಗಿ ಪ್ರತಿಯೊಬ್ಬರೂ ಊದ್ತಾರೆ. ಒಂದು ರೀತಿಯಲ್ಲಿ ಆ ಯುದ್ಧ ಭೂಮಿನಲ್ಲಿ ಸಡನ್ನಾಗಿ ಆ ಒಂದು ಶಬ್ದ ಬೋರ್ಗರಿಯುತ್ತೆ. ಆ ಶಬ್ದ ಇಡೀ ಆಕಾಶವನ್ನು ವ್ಯಾಪಿಸುತ್ತೆ. ಮತ್ತು ಇದು ಕೌರವರ ಸೇನೆಯಿಂದ ಬಂದಂತಹ ಶಬ್ದ. ಇದಾದ ನಂತರದಲ್ಲಿ ಇದಕ್ಕೆ ಉತ್ತರ ಎಂಬಂತೆ ಪಾಂಡವರ ಕಡೆಯಿಂದ ಕೂಡ ಇದೇ ರೀತಿಯಲ್ಲಿ ಶಂಖ, ತಮಟೆ, ಕಹಳೆ, ಜಾಗಟೆ, ನಗಾರಿ ಇತ್ಯಾದಿ ವಾದ್ಯಗಳು ಮೊಳಗತ್ತೆ. ಇಲ್ಲಿ ನಡೀತಾ ಇರುವಂತಹ ಇವೆಲ್ಲವನ್ನ ಸಂಜಯ ಧೃತರಾಷ್ಟ್ರನಿಗೆ ವರದಿ ಮಾಡ್ತಾ ಇದ್ದಾನೆ. ಬಿಕಾಸ್ ಯುದ್ಧ ಕ್ಷೇತ್ರದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನಾನು ತಿಳ್ಕೋಬೇಕು ಅನ್ನುವಂತಹದ್ದು ಧೃತರಾಷ್ಟ್ರನ ಪ್ರಶ್ನೆ ಆಗಿತ್ತು. ಸೊ ಆ ಪ್ರಶ್ನೆಗೆ ನೇರವಾಗಿ ಉತ್ತರವನ್ನು ಕೊಟ್ಟರೆ ಅದು ಧೃತರಾಷ್ಟ್ರನಿಗೆ ಮನಸ್ಸಿಗೆ ಹೋಗಿ ನಾಟೋದಿಲ್ಲ. ಸೊ ಅದರಿಂದ ಅವನ ಮನಸ್ಸಿಗೆ ಘಾಸಿಯಾಗಬೇಕು, ಸತ್ಯವನ್ನು ಅವನು ತಿಳ್ಕೋಬೇಕು. ಆ ದೃಷ್ಟಿಯಲ್ಲಿ ಸಂಜಯ ಈಸ್ ಪ್ಲಾನಿಂಗ್ ಯಾವ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು, ಆ ರೀತಿಯಲ್ಲಿ ಅಲ್ಲಿ ನಡೀತಾ ಇರುವಂತಹ ವೃತ್ತಾಂತವನ್ನು ಹಿ ಈಸ್ ಎಕ್ಸ್ಪ್ರೆಸಿಂಗ್. ಸೊ ಈ ಒಂದು ಧರ್ಮಕ್ಷೇತ್ರ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕಾಗಿ ಸೇರಿರುವಂತಹ ರಣಕಲಿಗಳ ಮಧ್ಯದಲ್ಲಿ ನನ್ನ ಮಕ್ಕಳು ಮತ್ತು ಪಾಂಡವಿನ ಮಕ್ಕಳು ಎಲ್ಲರೂ ಸೇರಿದ್ದಾರೆ. ಸೊ ವಾಟ್ ಈಸ್ ಗೋಯಿಂಗ್ ಆನ್ ದೇರ್? ದಿಸ್ ಈಸ್ ದಿ ಕ್ವಶನ್ ರೈಸ್ಡ್ ಬೈ ಧೃತರಾಷ್ಟ್ರ. ಸೊ ಇಲ್ಲಿ ಸಂಜಯ ಅದನ್ನು ವರದಿ ಮಾಡ್ತಾ ಇದ್ದಾರೆ. ಸಂಜಯ ಈಸ್ ವೆರಿ ಬ್ರೇವ್, ವೆರಿ ವೈಸ್ ಪರ್ಸನ್. ಧೃತರಾಷ್ಟ್ರನ ಆಸ್ಥಾನದಲ್ಲಿ ಬಹಳ ಒಳ್ಳೆಯ ಮತ್ತು ಬುದ್ಧಿವಂತನಾದ ಸಚಿವ ಅವನು. ಆದರೆ ಇಂತಹ ಒಬ್ಬ ಬುದ್ಧಿವಂತ ಮನುಷ್ಯನನ್ನ ಧೃತರಾಷ್ಟ್ರ ಸರಿಯಾಗಿ ಉಪಯೋಗಿಸ್ಕೊತಾ ಇರಲಿಲ್ಲ. ಇಲ್ಲಿ ನಡೆದಂತಹ ಪ್ರತಿಯೊಂದು ಘಟನೆಯನ್ನ ಧೃತರಾಷ್ಟ್ರನಿಗೆ ಸಂಜಯ ವಿವರಿಸ್ತಾನೆ. ಭೀಷ್ಮನ ಶಂಖನಾದದ ನಂತರದಲ್ಲಿ ಕೌರವರ ಸೇನೆಯಲ್ಲಿ ಇದ್ದಂತಹ ಸೈನಿಕರು ತಮ್ಮ ತಮ್ಮ ಬಳಿ ಇದ್ದಂತಹ ವಾದ್ಯಗಳನ್ನು ಬಹಳ ಜೋರಾಗಿ ಮೊಳಗಿಸ್ತಾರೆ. ಬಟ್ ಇನ್ಕ್ಲೂಡಿಂಗ್ ಭೀಷ್ಮ ಅಂಡ್ ಆಲ್ ದಿ ಕೌರವರ ಸೇನೆಯವರು ಎಲ್ಲರೂ ಸೇರಿ ಮೊಳಗಿಸಿದಂತಹ ಆ ಒಂದು ಶಬ್ದ
ಇಟ್ ವಾಸ್ ವೆರಿ ಕಾಮನ್, ಬಹಳ ಸಾಮಾನ್ಯ ಅನ್ನುವಂಥ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಅದು ಇಡೀ ಆಕಾಶವನ್ನು ವ್ಯಾಪಿಸಿತು ಅಂತ ಹೇಳಿದ್ರು ಕೂಡ ಇಟ್ಸ್ ನಥಿಂಗ್. ಆಚಾರ್ಯ ಭೀಷ್ಮರು ಸಿಂಹನಾದದ ಗರ್ಜನೆಯಂತೆ ಶಂಖವನ್ನು ಊದಿದ್ರು. ಅವನನ್ನು ಅನುಸರಿಸಿ ಕೌರವರ ಸೇನೆಯ ಅನೇಕರುಗಳು ಕೂಡ ತಮ್ಮ ಬಳಿ ಇದ್ದಂತಹ ತಮಟೆ, ನಗಾರಿ, ರಣಕಹಳೆ ಇತ್ಯಾದಿಗಳನ್ನು ಬಹಳ ಜೋರಾಗಿ ಮೊಳಗಿಸ್ತಾರೆ. ಸೊ ಆ ಶಬ್ದ ಇಡೀ ವಾತಾವರಣ ಅಲ್ಲಿ ಬೋರ್ಗರಿಯತ್ತೆ. ಇನ್ ಸ್ಪೈಟ್ ಆಫ್ ದಟ್, ಸಂಜಯ ಏನು ಹೇಳ್ತಾ ಇದ್ದೇನೆ ಅಂತಂದರೆ ಇಟ್ ಈಸ್ ವೆರಿ ಕಾಮನ್, ಬಹಳ ಸಾಮಾನ್ಯವಾದ ಶಬ್ದ ಅದು. ಮತ್ತು ಇವರ ಶಬ್ದದ ನಂತರದಲ್ಲಿ, ಕೌರವರು ಈ ರೀತಿ ಮಾಡಿದ ನಂತರದಲ್ಲಿ ಇದಕ್ಕೆ ಪ್ರತಿಯಾಗಿ ಪಾಂಡವರ ಸೇನೆಯಿಂದ ಕೂಡ ಇದೇ ಪ್ರತಿಕ್ರಿಯೆ ಬರುತ್ತೆ. ಅದನ್ನು ಕೂಡ ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ ಧೃತರಾಷ್ಟ್ರನಿಗೆ. ಇಲ್ಲಿ ಕೌರವರ ಸೇನೆಯವರು ಮಾಡಿರುವಂತಹ ಈ ಒಂದು ಶಬ್ದ ಇಟ್ ಈಸ್ ವೆರಿ ಕಾಮನ್, ಬಹಳ ಸಾಮಾನ್ಯ. ಸೊ ಕೌರವರ ಯುದ್ಧದ ಕರೆಗೆ ಪಾಂಡವರು ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಪಾಂಡವರು ಧ್ವನಿಗೂಡಿಸಿದಾಗ ಆ ನಾದವನ್ನ ಭಯಂಕರ ಅಂತ ವರ್ಣನೆ ಮಾಡ್ತಾ ಇದ್ದಾನೆ ಸಂಜಯ. ಪಾಂಡವರು ಮಾಡಿದ ಧ್ವನಿ ಭೂಮಿ ಮತ್ತು ಸ್ವರ್ಗವನ್ನ ಮೀರಿ ಕೌರವರ ಹೃದಯವನ್ನು ಅದು ಸೀಳುವಂತೆ ಆಗಿದೆ. ಇಲ್ಲಿ ಸಂಜಯ ಯಾಕೆ ಈ ರೀತಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ? ವಾಸ್ತವವಾಗಿ ಸಂಜಯನ ಉದ್ದೇಶ ದುರ್ಯೋಧನನ ಯುದ್ಧ ನೀತಿಯನ್ನ ಪ್ರತಿಭಟಿಸುವ ಒಂದು ತಂತ್ರ ಇದೆ. ಸೊ ದುರ್ಯೋಧನ ಯುದ್ಧಕ್ಕೆ ಧೃತರಾಷ್ಟ್ರನಿಂದ ಅನುಮತಿಯನ್ನು ಪಡೆದಿರ್ತಾನೆ. ಸೊ ಇಲ್ಲಿ ದುರ್ಯೋಧನನ ನೀತಿಯನ್ನ ಪ್ರತಿಭಟಿಸ್ತಾ ಇದ್ದೀನಿ ಅನ್ನುವುದರ ಜೊತೆಗೆ ನೀನು ಪರ್ಮಿಷನ್ ಕೊಟ್ಟಿದೆಯಲ್ಲ, ನಿನಗೂ ಕೂಡ ಧಿಕ್ಕಾರ. ಆ ರೀತಿಯಲ್ಲಿ ಇಲ್ಲಿ ಸಂಜಯ ವಿಚಾರವನ್ನು ತಿಳಿಸ್ತಾ ಇದ್ದಾನೆ. ಸಹಸ ಏವ ಅಭ್ಯಹನ್ಯಂತ, ಆ ಕ್ಷಣದಲ್ಲಿ ಸಡನ್ಲಿ ಅಂತಂದ್ರೆ ಯಾವ ಕ್ಷಣದಲ್ಲಿ ಭೀಷ್ಮ ಸಿಂಹನಾದ ಮಾಡಿದ, ಆ ನಂತರದಲ್ಲಿ ಕೌರವರ ಸೇನೆಯ ಎಲ್ಲ ಕಡೆಯಿಂದ ಅದೇ ರೀತಿ ಒಂದು ಸಿಂಹನಾದ, ಶಂಖ, ಜಾಗಟೆ, ತಮಟೆ, ನಗಾರಿಗಳ ಆ ಒಂದು ಶಬ್ದ ಅಲ್ಲಿ ಮೊಳಗ್ತು. ಇದು ಯುದ್ಧ ಸೂಚಕ ಶಬ್ದ, ಅದು ಮುಗಿಲು ಮುಟ್ಟಿತು. ಸಶಬ್ದ, ಆ ಶಬ್ದ ತುಮಲ ಅಭವತ್ತು, ಇಟ್ ವಾಸ್ ವೆರಿ ಕಮ್ಯಾಂಡಬಲ್. ಯಾರದು ಅಂತಂದ್ರೆ ಪಾಂಡವರು ಪ್ರತೀಕರಿಯನ್ನು ಕೊಡ್ತಾರೆ. ಭೀಷ್ಮ ಮತ್ತು ಕೌರವರ ಸೇನೆಯವರು ಯುದ್ಧದ ಆ ಒಂದು ಕಹಳೆಯನ್ನು ಮೊಳಗಿಸಿದ ನಂತರದಲ್ಲಿ ಪಾಂಡವರ ಆ ಒಂದು ಸೈನ್ಯದಿಂದ ಕೂಡ ಇದೇ ರೀತಿ ಪ್ರತೀಕರೆ ಉಂಟಾಗುತ್ತೆ. ಅದನ್ನು ಅವನು ಇಲ್ಲಿ ಬಹಳ ಭಯಂಕರ ಅಂತ ವರ್ಣನೆ ಮಾಡ್ತಾ ಇದ್ದಾನೆ. ಇದು ಸಂಜಯ ಧೃತರಾಷ್ಟ್ರನಿಗೆ ಕೊಡ್ತಾ ಇರುವಂತಹ ಒಂದು ವಾರ್ತೆ. ಕೌರವರು ಮಾಡಿದ್ದು ಬಹಳ ಸಾಮಾನ್ಯವಾದ ಶಬ್ದ ಅದು. ಬಟ್ ಅವರ ನಂತರದಲ್ಲಿ ಪಾಂಡವರು ಕೂಡ ಅದೇ ರೀತಿ ಆ ಯುದ್ಧದ ವಾದ್ಯಗಳು, ನಗಾರಿ, ತಮಟೆ, ಜಾಗಟೆ, ರಣಕಹಳೆ, ಶಂಖ ಇವೆಲ್ಲವನ್ನ ಊದ್ತಾರೆ. ಆ ಒಂದು ಶಬ್ದ ಹೇಗಿತ್ತು ಅಂತಂದ್ರೆ ಅದು ಭೂಮಿ, ಆಕಾಶ, ಸ್ವರ್ಗಲೋಕವನ್ನ ಮೀರಿ, ಜೊತೆಗೆ ಆ ಕೌರವರ ಸೇನೆಯಲ್ಲಿದ್ದಂತಹ ಎಲ್ಲ ಸೈನಿಕರ ಹೃದಯವನ್ನು ಅದು ಸೀಳದಾಗೆ ಆಗಿದೆ. ಅಷ್ಟು ಭಯಂಕರ ಶಬ್ದವಾಗಿತ್ತು ಅವರ ಕಡೆಯಿಂದ ಬಂದ ಆ ಶಬ್ದ. ಸೊ ಇಲ್ಲಿ ಸಂಜಯ ಹಿ ಈಸ್ ಆಲ್ಮೋಸ್ಟ್ ಸೇಯಿಂಗ್, ಇದು ಕೌರವರ ಅನ್ಯಾಯ, ಇದು ಧರ್ಮದಿಂದ ನಡ್ಕೊಳ್ಳಿಲ್ಲ ಎಂಬಂತೆ ಬಹಳ ಬೇಸರದಿಂದ ಈ ಒಂದು ವಾರ್ತೆಯನ್ನು ಧೃತರಾಷ್ಟ್ರನಿಗೆ ಕೊಡ್ತಾ ಇದ್ದಾನೆ. ಮತ್ತು ಮುಂದುವರೆದು ಸಂಜಯ ಹೇಳ್ತಾನೆ, ಕೌರವರ ಯುದ್ಧ ಕರೆಯ ನಂತರ ಅದಕ್ಕೆ ಪ್ರತಿಯಾಗಿ ಪಾಂಡವರು ಕೂಡ ಶಂಖ, ತಮಟೆ, ಜಾಗಟೆ, ನಗಾರಿ, ಕಹಳೆ ಇವೆಲ್ಲವನ್ನ ಅವರು ಕೂಡ ಮೊಳಗಿಸ್ತಾರೆ. ಅದರ ಬಗ್ಗೆ ಕೂಡ ವರ್ಣನೆಯನ್ನು ಮಾಡ್ತಾನೆ. ತತಶ್ವೇತೈಹಿ ಹಯೈಹಿ ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ
ಮಾಧವಾ ಪಾಂಡವಾಶ್ಚೈವ್ಯ ದಿವ್ಯೌ ಶಂಕೌ ಪ್ರದದ್ಮತು. ಪಾಂಡವರು ಯುದ್ಧ ಭೂಮಿನಲ್ಲಿ ಹೇಗಿದ್ರು, ಅವರು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟರು ಅನ್ನೋದನ್ನ ಬಹಳ ಡೀಟೇಲ್ ಆಗಿ ವರ್ಣನೆಯನ್ನು ಮಾಡ್ತಾನೆ. ಧೃತರಾಷ್ಟ್ರ ಪ್ರಶ್ನೆ ಮಾಡಿದ ಕೂಡಲೇ ಯುದ್ಧ ಭೂಮಿನಲ್ಲಿ ಏನು ನಡೀತಾ ಇದೆ ಎನ್ನುವಂತಹ ಪ್ರಶ್ನೆಯನ್ನು ಮಾಡಿದ ಕೂಡಲೇ ಸಂಜಯನ ಫೋಕಸ್ ದುರ್ಯೋಧನನ ಮೇಲಿತ್ತು. ಅದನ್ನ ದುರ್ಯೋಧನನಲ್ಲಿ ಇದ್ದಂತಹ ಯುದ್ಧದ ಭೀತಿ ಮತ್ತು ಅದಕ್ಕಾಗಿ ಅವನು ಯಾವ ರೀತಿಯಲ್ಲಿ ಚಡಪಡಿಸ್ದ ಅನ್ನುವಂತಹದನ್ನ ಧೃತರಾಷ್ಟ್ರನಿಗೆ ತಿಳಿಸಿದ ನಂತರ ದ ಫೋಕಸ್ ವಾಸ್ ಶಿಫ್ಟೆಡ್ ಆನ್ ಗುರು ದ್ರೋಣಾಚಾರ್ಯ. ಬಟ್ ದ್ರೋಣಾಚಾರ್ಯ ವಾಸ್ ಕೆಪ್ಟ್ ಸೈಲೆಂಟ್. ಬಹಳ ಮೌನವಾಗಿಯೇ ಇದ್ದ, ಒಂದು ಮಾತನ್ನು ಕೂಡ ಆಡಲಿಲ್ಲ. ಸೊ ಆಫ್ಟರ್ ದಿಸ್ ಅಗೈನ್ ದ ಫೋಕಸ್ ವಾಸ್ ಶಿಫ್ಟೆಡ್ ಆನ್ ಭೀಷ್ಮಾಚಾರ್ಯ. ಸೊ ದುರ್ಯೋಧನನಿಗೆ ಧೈರ್ಯ ಕೊಡಬೇಕು ಅನ್ನುವಂತಹದ್ದು ಆಚಾರ್ಯ ಭೀಷ್ಮರ ಇಂಟೆನ್ಷನ್. ಅವನಲ್ಲಿ ವಿಶ್ವಾಸ ಹುಟ್ಟಲಿ, ಧೈರ್ಯ ಬರಲಿ, ಈ ರೀತಿ ಅವನು ಚಡಪಡಿಸದೆ ಒಂದು ಕಡೆ ಫೋಕಸ್ ಆಗಿ ಅವನು ಇರಲಿ. ಈ ಕಾರಣದಿಂದ ದುರ್ಯೋಧನನಲ್ಲಿದ್ದಂತಹ ಭೀತಿಯನ್ನು ಹೋಗಲಾಡಿಸಬೇಕು ಅಂತ ಹೇಳಿ ಭೀಷ್ಮ ಮೊದಲು ಶಂಖವನ್ನು ಊದ್ತಾನೆ. ಬಟ್ ಅದು ಯಾವ ಅರ್ಥವನ್ನು ಕೊಡ್ತು ಅಂತಂದ್ರೆ, ವಿ ಆರ್ ರೆಡಿ ಫಾರ್ ದಿ ವಾರ್ ಅನ್ನುವಂತಹದನ್ನ ಪಾಂಡವರಿಗೆ ತಿಳಿಸಿದಂತೆ ಆಯ್ತದು. ಯಾಕೆಂತಂದ್ರೆ ಪ್ರಾರಂಭ ಮಾಡಿದ್ದೇ ಕೌರವರ ಸೇನೆಯಿಂದ ಆ ಶಬ್ದ ಬಂತು. ಅದರಲ್ಲೂ ಸ್ಟಾರ್ಟ್ ಮಾಡಿದ್ಯಾರು? ಆಚಾರ್ಯ ಭೀಷ್ಮ. ಭೀಷ್ಮ ಆ ರೀತಿ ಶಂಖನಾದ ಊದಿದ ನಂತರದಲ್ಲಿ ಕೌರವರ ಸೇನೆಯಲ್ಲಿ ಇದ್ದಂತಹ ಎಲ್ಲ ಪ್ರಮುಖರುಗಳು ಕೂಡ ಈ ಒಂದು ಯುದ್ಧ ಕಹಳೆಯನ್ನು ಮೊಳಗಿಸ್ತಾರೆ. ಅಂಡ್ ಇಟ್ ಆಲ್ಮೋಸ್ಟ್ ಕನ್ವೇಸ್ ದ ಮೀನಿಂಗ್. ಏನು? ವಿ ಆರ್ ರೆಡಿ ಟು ಫೈಟ್ ಅನ್ನುವಂತಹದ್ದು ಪಾಂಡವರಿಗೆ ಹೋಗಿ ಮುಟ್ಟಿತು. But the Shabda which was created there in the Yuddha Bhumi by the Kauravas along with Bhishmacharya was very common, ಬಹಳ ಸಾಮಾನ್ಯವಾದ ಶಬ್ದ. ಬಟ್ ಯಾವಾಗ ಇವರು ಕನ್ವೆ ಮಾಡ್ತಾರೆ, ಇದು ಪಾಂಡವರಿಗೆ ಏನು ಅರ್ಥವನ್ನು ಕೊಡ್ತು ಅಂತಂದ್ರೆ, ವಿ ಆರ್ ರೆಡಿ ಟು ಫೈಟ್, ನಾವೆಲ್ಲ ರೆಡಿಯಾಗಿದ್ದೀವಿ ಎನ್ನುವಂತಹ ಒಂದು ಸಂದೇಶವನ್ನು ಕೊಟ್ಟಂತೆ ಶಂಖ ಮತ್ತು ಇತರೆ ಮದ್ಯಗಳನ್ನು ಮೊಳಗಿಸಿದ್ರಲ್ಲ. ಸೊ ಇದಕ್ಕೆ ಪ್ರತಿಯಾಗಿ ಪಾಂಡವರ ಕಡೆಯಿಂದ ಕೂಡ ಪ್ರತೀಕರೆ ಬರುತ್ತೆ. ಇಮ್ಮಿಡಿಯೇಟ್ ಆಗಿ ಅವರು ಕೂಡ ರೆಸ್ಪಾಂಡ್ ಮಾಡ್ತಾರೆ. ಬಟ್ ಅವ್ರು ಮಾಡಿದ ರೆಸ್ಪಾಂಡ್ ಇದೆಯಲ್ಲ, ಆ ಶಬ್ದ ಹೇಗಿತ್ತು ಅಂತಂದ್ರೆ, ಸಂಜಯ ಹೇಳ್ತಾ ಇರೋದು ಧೃತರಾಷ್ಟ್ರನಿಗೆ ಗೊತ್ತಾಗ್ಲಿ ಅಂತ ಹೇಳಿ ಬಹಳ ಡಿಟೇಲ್ ಆಗಿ ವರ್ಣನೆ ಮಾಡಿದ್ದಾನೆ. ಅಲಾಂಗ್ ವಿತ್ ಭೀಷ್ಮ ದಿ ಕೌರವಾಸ್ ಅವ್ರು ಮಾಡಿದಂತಹ ಸೌಂಡು ಇಟ್ ವಾಸ್ ವೆರಿ ಕಾಮನ್. Whereas after this ಪಾಂಡವರು ಕೂಡ ರೆಸ್ಪಾಂಡ್ ಮಾಡ್ತಾರೆ. ಆ ಶಬ್ದ ಭೂಮಿ, ಆಕಾಶ, ಸ್ವರ್ಗಲೋಕವನ್ನ ಮೀರಿ ಎದುರುಗಡೆಯ ಸೈನ್ಯ ಅಂತಂದ್ರೆ ಕೌರವರ ಸೇನೆಯಲ್ಲಿ ಇದ್ದಂತಹ ಎಲ್ಲ ಸೈನಿಕರ ಹೃದಯವನ್ನ ಸೀಳಿದಂತೆ ಇತ್ತು ಆ ಶಬ್ದ. ಆ ವರ್ಣನೆಯನ್ನು ಇಲ್ಲಿ ಮಾಡ್ತಾ ಇದ್ದೇನೆ. ಸೊ ಈಗ ಪಾಂಡವರ ಕಡೆಯಿಂದ ಕೂಡ ಪ್ರತಿಕ್ರಿಯೆ ಬಂತು ಅನ್ನುವಂತಹದ್ದನ್ನು ಹೇಳಬೇಕಾದ್ರೆ, ಅಗೈನ್ ದ ಫೋಕಸ್ ಆಫ್ ದಿ ಸಂಜಯ ವಾಸ್ ಶಿಫ್ಟೆಡ್ ಆನ್ ಶ್ರೀಕೃಷ್ಣ. ಸೊ ಇಲ್ಲಿ ನೌ ಹಿ ಈಸ್ ಲುಕಿಂಗ್ ಅಟ್ ದಿ ಪಾಂಡವಾಸ್. ಪಾಂಡವರ ಕಡೆ ನೋಡಿದ, ಅಲ್ಲಿ ಅವನಿಗೆ ಮೊಟ್ಟ ಮೊದಲು ಕಂಡಿದ್ದು ಶ್ರೀಕೃಷ್ಣ. ಸೊ ಈ ಸಂದರ್ಭದಲ್ಲಿ ದೇರ್ ಆರ್ ಸಮ್ ಅನುಭವಿಗಳು, ಜ್ಞಾನಿಗಳು, ಅವರು ಈ ಸಂದರ್ಭವನ್ನು ಹೇಗೆ ವರ್ಣನೆ ಮಾಡ್ತಾರೆ ಅಂತಂದರೆ, ಇದು ಬಹಳ ವಿಶೇಷ. ಯಾಕೆ ಅಂತಂದರೆ, ಯುದ್ಧ ಭೂಮಿನಲ್ಲಿ ಬೇರೆ ಏನೇನೋ ನಡೀತಾ ಇರುವಂತಹ ಎಲ್ಲ ಘಟನೆಗಳನ್ನು ಸಂಜಯ ವಿವರಣೆ ಮಾಡ್ತಾ ಬಂದ. ಮತ್ತು ಕೌರವರ ಕಡೆಯಿಂದ ಬಂದಂತಹ ಆ ಯುದ್ಧದ ಕರೆ, ಅದರ ನಂತರದಲ್ಲಿ ಪಾಂಡವರ ಕಡೆಯಿಂದ ಕೂಡ ಕರೆ ಬಂತು. ಅದನ್ನು ವರ್ಣನೆ ಮಾಡಬೇಕು, ಅದು ಹೇಗಿತ್ತು ಅನ್ನೋದನ್ನು ತಿಳಿಸ್ಬೇಕಾದ್ರೆ ಹಿಸ್ ಫೋಕಸ್, ಹಿಸ್ ಅಟೆನ್ಷನ್ ವಾಸ್ ಶಿಫ್ಟೆಡ್ ಟು ದಿ ಪಾಂಡವ ಸೈಡ್. ಪಾಂಡವರ ಕಡೆಗೆ ಅವನ ದೃಷ್ಟಿ ಹೋದಾಗ ಅಲ್ಲಿ ಮೊದಲು ಕಂಡಿದ್ದು ಶ್ರೀಕೃಷ್ಣನನ್ನ. ಸೊ ದಿಸ್ ಕ್ಷಣ ಆಫ್ ಸೀಯಿಂಗ್ ದಿ ಲಾರ್ಡ್
ಈಸ್ ವೆರಿ ಗ್ರೇಟ್. ಅದನ್ನು ಅನೇಕ ಜ್ಞಾನಿಗಳು ಇದೊಂದು ಅದ್ಭುತ ರೋಮಾಂಚನದ ಕ್ಷಣ ಇದು, ಯಾಕೆಂತಂದ್ರೆ ಪರಮಾತ್ಮ ಕಾಣಿಸ್ಕೋತಾನೆ ಸಂಜಯನ ಕಣ್ಣಿಗೆ. ಅದನ್ನು ಧೃತರಾಷ್ಟ್ರನಿಗೆ ಅವನು ಹೇಳ್ತಾ ಇದ್ದಾನೆ, ದಿಸ್ ಶ್ರೀಕೃಷ್ಣ ಹಿ ಸಿಟಿಂಗ್ ಇನ್ ಹಿಸ್ ರಥದಲ್ಲಿ ಕೂತಿದ್ದಾನೆ. ಪರಮಾತ್ಮನ ಈ ರಥದಲ್ಲಿ ಹಿ ಹ್ಯಾಸ್ ಗಾಟ್ ವೈಟ್ ಹಾರ್ಸಸ್ ಶ್ವೇತೈಹಿ ಹಯೈಹಿ, ಬಿಳಿಯ ಬಣ್ಣದ ಕುದುರೆಗಳು ಆ ರಥಕ್ಕೆ ಕಟ್ಟಿದ್ರು. ಬಿಳಿಯ ಬಣ್ಣದ ಕುದುರೆಗಳಿಂದ ಕಟ್ಟಲ್ಪಟ್ಟಂತಹ ರಥ ವಾಸ್ ರೆಡಿ. ಸೊ ಆ ರಥದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಕೂತಿದ್ದಾನೆ. ಯುಕ್ತೆ ಮಹತಿ ಸ್ಯಂಧನೆ, ಯುಕ್ತವಾದ ಉತ್ತಮವಾದ ರಥ ಅದು ಅಂತಂದ್ರೆ ರಥ ವಾಸ್ ವೆರಿ ಫಿಟ್ ಅನ್ನುವಂತಹದನ್ನು ಹೇಳ್ತಾ ಇದ್ದಾನೆ. ಪರಮಾತ್ಮ ಕೂತಿರುವಂತಹ ರಥ ಸಾಮಾನ್ಯ ಅಲ್ವಾ, ಇಟ್ ವಾಸ್ ಫಿಟ್ ಎನಫ್. ಸೊ ಆ ರಥದಲ್ಲಿ ಸಿತೌ ಪರಮಾತ್ಮ ಕೂತಿದ್ದಾನೆ. ಪರಮಾತ್ಮನನ್ನ ಹಿ ಇಸ್ ಕಾಲಿಂಗ್ ಮಾಧವಾಹ. ಸೊ ಭಗವಾನ್ ಶ್ರೀಕೃಷ್ಣ ಹಿ ಈಸ್ ವಿತ್ ದಿ ಪಾಂಡವಾಸ್. ಇಲ್ಲಿ ಪಾಂಡವಾಸ್ ಅಂತಂದ್ರೆ ಪಾಂಡವರ ಜೊತೆನಲ್ಲಿ ಅಂತ ಹೇಳಿದ್ರು ಕೂಡ ಆ ರಥದಲ್ಲಿ ಅವನ ಜೊತೆ ಇರುವಂತಹದ್ದು ಆ ಸದ್ಯದಲ್ಲಿ ಅರ್ಜುನ. ಸೊ ಅರ್ಜುನ ಕೂಡ ಇದ್ದಾನೆ ಅಲ್ಲಿ. ಸೊ ದಿವ್ಯ ಶಂಕೌ ಪ್ರದದ್ಮತು. ಸೊ ಬೋತ್ ಪರಮಾತ್ಮ ಶ್ರೀಕೃಷ್ಣ ಅಂಡ್ ದಿ ಅರ್ಜುನ ಅವರಿಬ್ಬರು ಕೂಡ ತಮ್ಮ ತಮ್ಮ ದಿವ್ಯವಾದ ಶಂಖಗಳನ್ನು ಊದಿದರು. ಮತ್ತು ಇಲ್ಲಿ ರಥದ ವರ್ಣನೆ, ಕುದುರೆಗಳ ವರ್ಣನೆಯನ್ನು ಮಾಡಬೇಕಾದ್ರೆ ಅಲ್ಲಿ ರಥಕ್ಕೆ ಬಿಳಿಯ ಕುದುರೆಗಳನ್ನು ಕಟ್ಟಿದ್ರು ಅನ್ನೋದು ಹೇಳಿದಾನೆ. ಬಟ್ ಆ ರಥದಲ್ಲಿ ಎಷ್ಟು ಕುದುರೆಗಳಿತ್ತು ಅನ್ನುವಂತಹದ್ದನ್ನು ಇಲ್ಲಿ ವರ್ಣನೆ ಮಾಡಿಲ್ಲ. ಸೊ ಮಿನಿಮಮ್ 2 ಕುದುರೆಗಳಿದ್ದು ಅಥವಾ ಅದು 5 ಕುದುರೆಗಳಿಂದ ಕೂಡ ಅದು ಕಟ್ಟಲ್ಪಟ್ಟಿತ್ತು. ಯಾವ ರೀತಿ ಬೇಕಾದ್ರೂ ಆಗಿರ್ಬೋದು. ಯಾಕೆಂತಂದ್ರೆ ಇಲ್ಲಿ ಶ್ವೇತೈಹಿ ಅಂತಂದ್ರೆ ಕುದುರೆಗಳು ಅನ್ನುವಂತಹದ್ದು ಬಹುವಚನವನ್ನು ಪ್ರಯೋಗ ಮಾಡಿದ್ದಾರೆ. ಆದ್ರಿಂದ ಮಿನಿಮಮ್ 2 ಹಾರ್ಸಸ್ ಅಂಡ್ ಮೇ ಬಿ ದೇರ್ ಆರ್ 5 ಸಚ್ ಹಾರ್ಸಸ್. ಈ ಅರ್ಥ ಕೂಡ ಬರುತ್ತೆ. ಸೊ ಇಂತಹ ಒಂದು ದಿವ್ಯವಾದ ರಥದಲ್ಲಿ ಬೋತ್ ಅರ್ಜುನ ಅಂಡ್ ಶ್ರೀಕೃಷ್ಣ ಅವರಿಬ್ಬರು ಕೂತಿದ್ದಾರೆ. ಅಂಡ್ ಇಲ್ಲಿ ಪರಮಾತ್ಮ ಶ್ರೀಕೃಷ್ಣನ ದಿ ಅದರ್ ನೇಮ್ ಈಸ್ ಮಾಧವ. ಸೊ ಆ ರೀತಿಯಲ್ಲಿ ಸಂಜಯ ಸಂಬೋಧನೆ ಮಾಡಿದ್ದಾನೆ. ಮಾಧವ ಅಂತಂದ್ರೆ ಮಾ ಮೀನ್ಸ್ ಲಕ್ಷ್ಮಿ ಅಂಡ್ ದಿಸ್ ಮಾಧವ he is ಲಕ್ಷ್ಮೀಪತಿ is there with ಅರ್ಜುನ. ಸೊ ಇವರಿಬ್ಬರು ಕೂಡ ರಥದಲ್ಲಿ ತಮ್ಮ ತಮ್ಮ ದಿವ್ಯವಾದ ಶಂಖಗಳನ್ನು ಊದ್ತಾರೆ. ಯಾರು? ಬೋತ್ ಲಾರ್ಡ್ ಶ್ರೀಕೃಷ್ಣ ಅಂಡ್ ಅರ್ಜುನ. ಬೋತ್ ಆಫ್ ದೆಮ್ ದೇ ರೆಸ್ಪಾಂಡೆಡ್ ಟು ಭೀಷ್ಮ ಪಿತಾಮಹ. ದಟ್ ಮೀನ್ಸ್ ಭೀಷ್ಮ ಪಿತಾಮಹ, ವಿ ಆರ್ ಆಲ್ಸೋ ರೆಡಿ. ಯುದ್ಧಕ್ಕೇನೆ ನಾವು ಬಂದಿರೋದು, ನಾವು ಕೂಡ ಕಾಯ್ತಾ ಇದ್ದೀವಿ, ವಿ ಆರ್ ಆಲ್ಸೋ ರೆಡಿ ಅಂತ ಹೇಳಿ ಅವರಿಬ್ಬರು ಕೂಡ ತಮ್ಮ ತಮ್ಮ ದಿವ್ಯವಾದ ಶಂಖಗಳನ್ನು ಊದ್ತಾರೆ. ಸೊ ಈ ರೀತಿಯಲ್ಲಿ ಭೀಷ್ಮ ಪಿತಾಮಹನಿಗೆ ಒಂದು ಸಂದೇಶವನ್ನು ಅವರು ಮುಟ್ಟಿಸ್ತಾರೆ. ಪಾಂಚಜನ್ಯಂ ಋಷಿಕೇಶಃ ದೇವದತ್ತಂ ಧನಂಜಯಃ ಪೌಂಡ್ರಂ ದತ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರಃ. ಇಲ್ಲಿ ಮತ್ತಷ್ಟು ಹೆಚ್ಚಿನ ವಿವರಣೆಯನ್ನು ಕೊಡ್ತಾ ಇದ್ದೇನೆ ಸಂಜಯ ಧೃತರಾಷ್ಟ್ರನಿಗೆ. ಪಾಂಡವರಲ್ಲಿ ಯಾರ್ಯಾರು ಯಾವ ಯಾವ ರೀತಿಯ ಶಂಖಗಳನ್ನು ಹೊಂದಿದ್ದಾರೆ, ಆ ಶಂಖಗಳನ್ನು ಊದಿದ್ದಾರೆ, ಅದರ ಜೊತೆಗೆ ಪರಮಾತ್ಮ ಶ್ರೀಕೃಷ್ಣ ಕೂಡ ಶಂಖವನ್ನು ಊದಿದ್ದಾನೆ. ಪಾಂಡವರು ಮಾತ್ರ ಅಲ್ಲ, ಶ್ರೀಕೃಷ್ಣ ರಥದ ಸಾರಥಿ, ಅರ್ಜುನನಿಗೆ ಸಾರಥಿ, ಆದರೂ ಕೂಡ ಅವನು ಕೂಡ ಶಂಖವನ್ನು ಊದಿದ್ದಾನೆ. ಬಟ್ ಹಿ ಈಸ್ ನಾಟ್ ಪಾರ್ಟಿಸಿಪೇಟಿಂಗ್ ಇನ್ ದಿ ವಾರ್. ದೋ ಹಿ ಈಸ್ ನಾಟ್ ಪಾರ್ಟಿಸಿಪೇಟಿಂಗ್ ಇನ್ ದಿ ವಾರ್, ಅವನು ಕೂಡ ಶಂಖವನ್ನು ಊದಿದ್ದಾನೆ. ದಟ್ ಮೀನ್ಸ್ ವಿ ಆರ್ ರೆಡಿ ಫಾರ್ ದಿ ವಾರ್ ಅನ್ನುವಂತಹ ಒಂದು ಸಂದೇಶವನ್ನು ಅವರಿಬ್ಬರು ಸೇರಿ ತಮ್ಮ ತಮ್ಮ ದಿವ್ಯವಾದ ಶಂಖಗಳನ್ನು ಊದುವ ಮೂಲಕ ಭೀಷ್ಮ ಪಿತಾಮಹನಿಗೆ
ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಸೊ ಯುದ್ಧಕ್ಕೆ ನಾವು ಕೂಡ ರೆಡಿ ಅಂತ ಹೇಳಿ ಒಂದು ಸ್ಪಷ್ಟ ಅರಿವು ಮೂಡುವಂತೆ ಮಾಡಿದ್ದಾರೆ. ದಿ ಸ್ಪೆಷಾಲಿಟಿ ಆಫ್ ದಿ ಭಗವದ್ಗೀತಾ, ಇಲ್ಲಿ ನಾವು ಪರಮಾತ್ಮ ಶ್ರೀಕೃಷ್ಣನ ಅನೇಕ ಬೇರೆ ಬೇರೆ ಹೆಸರುಗಳನ್ನು ಕೂಡ ನೋಡಬಹುದು. ಅದರಂತೆ ಇಲ್ಲಿ ಈಗ ಪರಮಾತ್ಮ ಶ್ರೀಕೃಷ್ಣನ ಹಿಂದಿನ ಶ್ಲೋಕದಲ್ಲಿ ಮಾಧವ, ಲಕ್ಷ್ಮೀಪತಿ ಈ ರೀತಿ ವರ್ಣನೆ ಮಾಡಿದ್ದಾರೆ. ಈಗ ನಾವು ಹಿ ಈಸ್ ಕಾಲಿಂಗ್ ಋಷಿಕೇಶ, ಪರಮಾತ್ಮ ಶ್ರೀಕೃಷ್ಣನನ್ನ ಋಷಿಕೇಶ ಅನ್ನುವ ಹೆಸರಿನಿಂದ ಕರೆದಿದ್ದಾನೆ. ವಾಟ್ ಈಸ್ ಋಷಿಕೇಶ? ಋಷಿಕೇಶ ಅಂತಂದ್ರೆ ಹಿ ಈಸ್ ದಿ ಮಾಸ್ಟರ್ ಆಫ್ ದಿ ಸೆನ್ಸಸ್ ಅಂತಂದ್ರೆ ಹಿ ಹ್ಯಾಸ್ ಕಂಟ್ರೋಲ್ಡ್ ದಿ ಸೆನ್ಸ್ ಆರ್ಗನ್ಸ್. ಆಕ್ಚುಲ್ ಆಗಿ ಆಲ್ ಅವರ್ ಸೆನ್ಸಸ್ ಆರ್ ಕಂಟ್ರೋಲ್ಡ್ ಬೈ ಅವರ್ ಮೈಂಡ್. ನಾವು ಏನು ನಮ್ಮ ಪಂಚೇಂದ್ರಿಯಗಳು ಅಂತ ಹೇಳ್ತೀವಿ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂತ ಹೇಳಿ ಈ ನಮ್ಮ ಪಂಚೇಂದ್ರಿಯಗಳಿಂದ ನಾವು ಲೋಕದ ಜ್ಞಾನವನ್ನು ಹೊಂದುತ್ತೀವಿ. ಸೊ ಆಕ್ಚುಲ್ ಆಗಿ ಒಂದು ನೋಟ ಅಂತ ಹೇಳಿದಾಗ ಕಣ್ಣುಗಳು ಆ ಕೆಲಸವನ್ನು ಮಾಡುತ್ತೆ. ಒಂದು ದೃಶ್ಯವನ್ನು ನೋಡುವಂತಹದ್ದು ಕಣ್ಣು ಅನ್ನುವಂತಹ ಒಂದು ಇಂದ್ರಿಯದ ಕೆಲಸ. ಆದರೆ ಕಣ್ಣಿನಿಂದ ನೋಡಿದ ಆ ಒಂದು ದೃಶ್ಯವನ್ನು ನಾವು ಯಾವ ಥರ ವರ್ಣನೆ ಮಾಡ್ತೀವಿ ಅಂತಂದರೆ, ನಾನು ನೋಡದೆ ಅಂತ ಹೇಳ್ತೀವಿ. ಆಕ್ಚುಲ್ ಆಗಿ ನೋಡಿದ್ದು ಕಣ್ಣು. ಅದು ಕೇವಲ ಆ ಇಂದ್ರಿಯ ತನ್ನ ಕೆಲಸವನ್ನು ಮಾಡ್ತು ಅಷ್ಟೆ. ಬಟ್ ಈ ಇಂದ್ರಿಯಗಳು ಮಾಡಿದಂತಹ ಕೆಲಸವನ್ನ ಅರ್ಥ ಮಾಡ್ಕೊಂಡಿದ್ಯಾವುದು? ಮನಸ್ಸು ಅರ್ಥ ಮಾಡ್ಕೊಂಡ್ಮೇಲೆ ಬುದ್ಧಿಯ ಮೂಲಕ ಅದು ನಮಗೆ ಸಂದೇಶವನ್ನು ಕೊಟ್ಟಿದೆ. ದೆನ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಐ ಹ್ಯಾವ್ ಸೀನ್ ಇಟ್. ಬಟ್ ನಾವು ಕಣ್ಣು ನೋಡಿದ ತಕ್ಷಣ ನಾನು ನೋಡಿದೆ ಅಂತಲೇ ಹೇಳ್ತೀವಿ. ಇಲ್ಲಿ ಋಷಿಕೇಶ ಅಂತ ಕರೆದಿರುವಂತಹದ್ದು ಎಲ್ಲ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸಿರುವಂತಹವನು. ಎಲ್ಲ ಇಂದ್ರಿಯಗಳ ಮೇಲೆ ಆಕ್ಚುಲ್ ಆಗಿ ಹತೋಟಿಯನ್ನು ಸಾಧಿಸಿರುವಂತಹದ್ದು ಮನಸ್ಸು. ಯಾಕೆಂತಂದ್ರೆ ಇಂದ್ರಿಯಗಳು ಮಾಡುವಂತಹ ಎಲ್ಲ ಕೆಲಸಗಳು ಕೂಡ ಮೊದಲು ಮನಸ್ಸಿಗೆ ಮುಟ್ಟತ್ತೆ. ಸೊ ಮನಸ್ಸಿಗೆ ಅದು ಫಸ್ಟ್ ಅರಿವಾಗುವಂತಹದ್ದೇ ಮನಸ್ಸಿಗೆ. ಬಟ್ ಮೈಂಡ್ ಇಸ್ ಕಂಟ್ರೋಲ್ಡ್ ಬೈ ಬುದ್ಧಿ. ಮನಸ್ಸು ಈ ಇಂದ್ರಿಯಗಳು ಮಾಡಿದ ಕೆಲಸವನ್ನ ಅವು ನಿಗಾ ಇಡುತ್ತಿವೆ. ಬಟ್ ದಿ ಇಂಟೆಲೆಕ್ಟ್, ದಿ ಬುದ್ಧಿ, ಆ ಬುದ್ಧಿ ಅವುಗಳನ್ನು ಪರಿಷ್ಕರಿಸುತ್ತೆ. ಇಂತಹ ಕೆಲಸವನ್ನ ಇಂತಹ ಪರ್ಟಿಕ್ಯುಲರ್ ಇಂದ್ರಿಯ ಮಾಡಿದೆ ಅನ್ನುವಂತಹದ್ದನ್ನ ಸಂಸ್ಕರಿಸುವಂತಹದ್ದು ಬುದ್ಧಿ. ಸೊ ಮೈಂಡ್ ಇಸ್ ಕಂಟ್ರೋಲ್ಡ್ ಬೈ ಬುದ್ಧಿ. ಅಂಡ್ ಬಿಯಾಂಡ್ ಬುದ್ಧಿ ದೆರ್ ಈಸ್ ಆತ್ಮ. ಇಟ್ ಈಸ್ ಕಾಲ್ಡ್ ಶುದ್ಧ ಆತ್ಮ. ದಿಸ್ ಶುದ್ಧ ಆತ್ಮ ಈಸ್ ಕಂಟ್ರೋಲಿಂಗ್. ಸೊ ದಟ್ ಈಸ್ ದಿ ಮಾಸ್ಟರ್ ಆಫ್ ಆಲ್ ದಿ ಸೆನ್ಸಸ್. Not only for one jiva, of all the jivas. All the jivas ಗಳ ಎಲ್ಲವನ್ನ ಕಂಟ್ರೋಲ್ ಮಾಡ್ತಾ ಇರುವಂತಹದ್ದು ದಿಸ್ ಶುದ್ಧ ಆತ್ಮ. ಸೊ ಈ ರೀತಿಯಲ್ಲಿ ಅರ್ಥ ಮಾಡಿಕೊಂಡಾಗ ಋಷಿಕೇಶ ಅಂತಂದ್ರೆ ದಟ್ ಈಸ್ ಈಶ್ವರ. ವೈ ಋಷಿಕೇಶ ಈಸ್ ಈಶ್ವರ? ದ ವೆರಿ ಮೀನಿಂಗ್ ಆಫ್ ಈಶ್ವರ ಅಂತಂದ್ರೆ ಹಿ ಈಸ್ ದಿ ಓನರ್, ಹಿ ಈಸ್ ದಿ ಯಜಮಾನ. So Ishvara is indicated here as ಋಷಿಕೇಶ. ಸೊ ಪರಮಾತ್ಮ ಶ್ರೀಕೃಷ್ಣನ ಶಂಖದ ಹೆಸರು ಪಾಂಚಜನ್ಯ. ಸೊ ಇಲ್ಲಿ ದಿಸ್ ಋಷಿಕೇಶ, ಶ್ರೀಕೃಷ್ಣ ಇಸ್ ಕಾಲ್ಡ್ ಋಷಿಕೇಶ. ಅಂಡ್ ದಿಸ್ ಋಷಿಕೇಶ ತನ್ನ ಪಾಂಚಜನ್ಯವನ್ನು ಊದಿದ. ದೇವದತ್ತಂ ಧನಂಜಯ. ಇಲ್ಲೂ ಕೂಡ ನಾವು ಅರ್ಜುನನ ಮತ್ತೊಂದು ಹೆಸರನ್ನು ನೋಡಬಹುದು, ಧನಂಜಯ. ಎಗೇನ್ ದ ಮೀನಿಂಗ್ ಆಫ್ ಧನಂಜಯ ಅಂತಂದ್ರೆ ಇವನು ಅತಿ ಹೆಚ್ಚು ಸಂಪತ್ತು ಮತ್ತು ಅನೇಕ ವೆಪನ್ಸ್ಗಳನ್ನು ಸಂಪಾದನೆ ಮಾಡಿದ್ದಾನೆ. ಸೊ ಇಲ್ಲಿ ಸಂಪತ್ತು ಅಂತ ಹೇಳಿದಾಗ ನಾಟ್ ಓನ್ಲಿ ಐಶ್ವರ್ಯ, ಅಲಾಂಗ್ ವಿತ್ ಐಶ್ವರ್ಯ ಜ್ಞಾನವನ್ನು ಕೂಡ ಸಂಪಾದನೆ ಮಾಡಿದ್ದಾನೆ.
ಸೊ ದಟ್ ಜ್ಞಾನ ಈಸ್ ಇನ್ಕ್ಲೂಡೆಡ್ ಇನ್ ದಿ ಸಂಪತ್ತು ಆಲ್ಸೋ. ಸೊ ಧನಂಜಯ ಅಂತಂದರೆ ಈ ರೀತಿಯಲ್ಲಿ ಅನೇಕ ರೀತಿಯ ಜ್ಞಾನ ಹಾಗೂ ಅನೇಕ ವೆಪನ್ಸ್ಗಳನ್ನು ಇವನು ಸಂಪಾದನೆ ಮಾಡಿರುವಂತಹವನು. ಸೊ ಇಲ್ಲಿ ಜಯ ಅಂತಂದರೆ ಗಳಿಸಿರುವಂತಹದ್ದು, ಹಿ ಹ್ಯಾಸ್ ಅರ್ನ್ಡ್ ಇಟ್. ಸೊ ಹೊಂದಿರುವಂತಹದ್ದು, ಸಂಪಾದನೆ ಮಾಡಿದ್ದಾನೆ, ಈ ಅರ್ಥವನ್ನು ಕೊಡುತ್ತೆ. ಸೊ ಇಲ್ಲಿ ಅರ್ಜುನ, ದಟ್ ಈಸ್ ಧನಂಜಯ, ತನ್ನ ಶಂಕ, ಇಟ್ ಈಸ್ ಕಾಲ್ಡ್ ದಿ ದೇವದತ್ತಂ. ಅಗೇನ್ ವೈ ದಿ ಶಂಕ ಆಫ್ ದಿ ಅರ್ಜುನ ಇಸ್ ಕಾಲ್ಡ್ ದಿ ದೇವದತ್ತಂ? ಬಿಕಾಸ್ ಅವನು ಅನೇಕಗಳನ್ನು ಗಳಿಸಿದ್ದಾನೆ, ಅದಕ್ಕೆ ಅವನು ಧನಂಜಯ. ಅವುಗಳಲ್ಲಿ ಈ ಶಂಕವನ್ನು ದೇವತೆಗಳೇ ಇವನಿಗೆ ಕೊಟ್ಟಿದ್ದಾರೆ. ಸೊ ದೇವತೆಗಳಿಂದ ಪಡೆದಂತಹ ಈ ಶಂಕ ಅದು, ಆದ್ದರಿಂದ ಇಟ್ ಈಸ್ ದೇವದತ್ತಂ. ದೇವತೆಗಳಿಂದ ಕೊಡಲ್ಪಟ್ಟಂತಹ ಶಂಕವನ್ನು ದಿಸ್ ಧನಂಜಯ ಅವನು ಹೊಂದಿದ್ದಾನೆ. ಸೊ ಧನಂಜಯನ ಶಂಕದ ಹೆಸರು ದೇವದತ್ತಂ. ಸೊ ಪರಮಾತ್ಮ ಶ್ರೀಕೃಷ್ಣ ಋಷಿಕೇಶ, ಅವನು ಪಾಂಚಜನ್ಯವನ್ನು ಓದ್ತಾನೆ. ಅದರಂತೆ ಇಲ್ಲಿ ಧನಂಜಯ, ದಟ್ ಈಸ್ ದಿ ಅರ್ಜುನ, ಅವನು ತನ್ನ ಶಂಕ, ದಟ್ ಈಸ್ ದೇವದತ್ತಂ, ಆ ದೇವದತ್ತಂ ಅನ್ನುವ ಶಂಕವನ್ನು ಅವನು ಓದ್ತಾನೆ. ವೃಕೋದರ, ದಿ ಅನದರ್ ನೇಮ್ ಆಫ್ ಭೀಮ, ವೃಕೋದರ. ಆ್ಯಕ್ಚುಲಾಗಿ ವೃಕೋದರ ಅಂತಂದರೆ ನೇರವಾಗಿ ಆ ಅರ್ಥವನ್ನು ತಗೋಬೇಕು ಅಂತಂದರೆ ದೊಡ್ಡ ಹೊಟ್ಟೆಯವನು, ದಟ್ ಮೀನ್ಸ್ ಹಿ ಈಟ್ಸ್ ಎ ಲಾಟ್, ಅದು ಒಂದು ಅರ್ಥವನ್ನು ಕೊಡುತ್ತೆ. ಸೊ ಹೊಟ್ಟೆ ಸೈಜು ಅನ್ನೋದಕ್ಕಿಂತ ಹಿ ಈಟ್ಸ್ ಎ ಲಾಟ್ ಅನ್ನುವ ಅರ್ಥವನ್ನು ಕೂಡ ತಗೋಬೇಕಾಗತ್ತೆ. ಸೊ ಹೆಚ್ಚು ಆಹಾರವನ್ನು ಸೇವಿಸುವವನು. ಸಾಮಾನ್ಯವಾಗಿ ಮಹಾಭಾರತದ ಕಥೆಗಳಲ್ಲಿ ನಾವು ಅಲ್ಲಲ್ಲಿ ಓದಿರ್ತೀವಿ, ಭೀಮ ಹಿ ಯೂಸ್ ಟು ಈಟ್ ಎ ಲಾಟ್. ಸೊ ಆ ಅರ್ಥದಲ್ಲಿ ವೃಕ ಪ್ಲಸ್ ಉದರ, ದೊಡ್ಡ ಹೊಟ್ಟೆ, ಹೆಚ್ಚು ಆಹಾರವನ್ನು ಸೇವಿಸುವಂತಹ ಉದರ. ಉದರ ಮೀನ್ಸ್ ಹೊಟ್ಟೆ. ಮತ್ತು ಭೀಮಕರ್ಮ, ಭೀಮಕರ್ಮ ಅಂತ ಕೂಡ ಇವನನ್ನು ಕರೀತಾರೆ. ಯಾಕೆ ಅಂತಂದರೆ ಭೀಮ ಮಾಡುವಂತಹ ಕೆಲಸಗಳನ್ನು ಸಾಮಾನ್ಯರಿಂದ ಮಾಡೋಕ್ಕಾಗೋದಿಲ್ಲ, ಅಂತಹ ಕೆಲಸಗಳನ್ನು ಭೀಮ ಮಾಡಿಬಿಡ್ತಾನೆ. ಯಾರೂ ಮಾಡೋಕ್ಕಾಗದೇ ಇರುವಂತಹ ಅತಿ ವಿಚಿತ್ರವಾದ ಕೆಲಸವನ್ನು ಭೀಮ ತನ್ನ ಮೇಲೆ ಎಳ್ಕೊಂಡು ತಾನು ಮಾಡ್ತಾನೆ. ಸೊ ಯಾರೂ ಎಕ್ಸ್ಪೆಕ್ಟ್ ಆಗೋದಿಲ್ಲ ಈ ರೀತಿಯಲ್ಲಿ ಈ ಕೆಲಸವನ್ನು ಮಾಡಬಹುದಾ. ಆ ಸಂದರ್ಭದಲ್ಲಿ ಅವನು ಎಷ್ಟು ದೊಡ್ಡ ರಿಸ್ಕ್ನ ಬೇಕಾದ್ರೂ ತಗೊಳ್ಳೋದಕ್ಕೆ ರೆಡಿ ಇರ್ತಾನೆ. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಭೀಮಕರ್ಮ. ಮಹಾಭಾರತದಲ್ಲಿ ಒಂದು ಕಡೆ ಈ ಭೀಮಕರ್ಮ ಅಂತಂದರೆ ಇವನು ಹೆಂಗೆ ವಿಚಿತ್ರವಾದ ಕೆಲಸವನ್ನು ಮಾಡ್ತಾನೆ ಅನ್ನೋದನ್ನು ಒಂದು ಕಡೆ ಯಾವ ರೀತಿ ವರ್ಣನೆ ಮಾಡಿದ್ದಾರೆ ಅಂತಂದರೆ, ಒಂದ್ಸಲಿ ಯಾವುದೋ ಒಂದು ಕಾರ್ಯ ನಿಮಿತ್ತ ದ್ರೌಪದಿ ಶಿ ರಿಕ್ವೆಸ್ಟ್ ಕೃಷ್ಣ ಇಮ್ಮಿಡಿಯೇಟ್ ಆಗಿ ಬಾಪ್ಪ ಅಂತ ಕರೀತಾಳೆ. ಕೃಷ್ಣ ಹೇಳ್ತಾನೆ, ಹಿ ಸೇಸ್, ಇಲ್ಲ ನನಗೇನೋ ಸ್ವಲ್ಪ ಕೆಲಸ ಇದೆ, ನೀ ಕರೆದ ತಕ್ಷಣ ಬರೋಕ್ಕಾಗೋದಿಲ್ಲ, ನನ್ನ ಕೆಲಸ ಮುಗಿಬೇಕು, ನನ್ನ ಕೆಲಸ ಮುಗಿದ್ಮೇಲೆ ನಾನು ನಿನಗೋಸ್ಕರ ಬರ್ತೀನಿ. ಸೊ ಈಗ ನೀ ಕರೀತಾ ಇದೆಯಾ ಅಂತ ಹೇಳಿ ಈ ಕ್ಷಣದಲ್ಲಿ ನಾನು ಬರೋಕ್ಕಾಗೋದಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಇದು ಭೀಮನಿಗೆ ಗೊತ್ತಾಗುತ್ತೆ. ಹೋಗಿ ದ್ರೌಪದಿಗೆ ಸಮಾಧಾನ ಮಾಡ್ತಾನೆ. ನೋಡ್ತಾ ಇರಿ, ಈಗ ಕೃಷ್ಣನ ಹೇಗೆ ನಾನು ಬರೋ ಹಾಗೆ ಮಾಡ್ತೀನಿ, ವಿತಿನ್ ಸೆಕೆಂಡ್ಸ್ ಹೆಂಗೆ ಓಡ್ ಬರ್ತಾನೆ ನೋಡ್ತಾ ಇರೋ, ಆ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಭೀಮ ತನ್ನ ಗದೆಯನ್ನು ಮೇಲ್ಗಡೆ ಆಕಾಶಕ್ಕೆ ಎಸಿತಾನೆ. ಬಹಳ ಮೇಲಕ್ಕೆ ಹೋಗುತ್ತೆ ಗದೆ, ಮತ್ತು ಬಹಳ ಜೋರಾಗಿ ಕೃಷ್ಣನಿಗೆ ಕೇಳುವಂತ ಹೇಳ್ತಾನೆ, ಹೇ ಪರಮಾತ್ಮ, ಈಗ ನಾನು ನನ್ನ ಗದೆಯನ್ನು ಆಗಸಕ್ಕೆ ಎಸ್ದಿದ್ದೀನಿ, ಅದು ಕೆಳಗೆ ಬೀಳೋದಕ್ಕೆ ಮುಂಚೆನೇ ಇಲ್ಲಿ ನಮ್ಮ ಮುಂದೆ ಬಂದು ನಿಂತಿರಬೇಕು. ದ್ರೌಪದಿನೂ ಇಲ್ಲೇ ಇದ್ದಾಳೆ. ಅದು ಬೀಳೋದ್ರೊಳಗಡೆ ನೀನು ಬರದೇ ಹೋದರೆ ಮೇಲ್ಗಡೆಯಿಂದ ಬೀಳ್ತಾ ಇದೆಯಲ್ಲ ಆ ಗದೆಗೆ ನಾನು ನನ್ನ ತಲೆಯನ್ನು ಕೊಟ್ಬಿಟ್ಟು ನಾನು ಮೃತ್ಯುವನ್ನು ಸ್ವೀಕಾರ ಮಾಡ್ತೀನಿ ಅಂತ ಜೋರಾಗಿ ಹೇಳ್ತಾನೆ. ಅವನು ಹೇಳಿದ ತಕ್ಷಣ ವಿತಿನ್ ನೋ ಟೈಮ್ ಕೃಷ್ಣ ವಾಸುದೇವ. ಸೊ ದಿಸ್ ಈಸ್ ಕಾಲ್ಡ್ ಭೀಮಕರ್ಮ. ಈ ರೀತಿ ಅನೇಕ ಬಹಳ ವಿಚಿತ್ರವಾದಂತಹ, ಯಾರಿಂದಲೂ ಸಾಧ್ಯವಾಗದಂತಹ, ಮತ್ತು ಯಾರೂ ಕೂಡ ಒಂದು ಕೆಲಸವನ್ನು ಈ ರೀತಿ ಕೂಡ ಮಾಡಿ ಮುಗಿಸ್ಬೋದು ಅನ್ನುವಂತಹ ಕಲ್ಪನೆಗೂ ಬರೋಕ್ಕಾಗೋದಿಲ್ಲ. ಅಂತಹ ಕೆಲಸಗಳನ್ನೆಲ್ಲ ಭೀಮ ಮಾಡ್ತಾನೆ. ದಟ್ ಈಸ್ ವೈ ಹಿ ಈಸ್ ಕಾಲ್ಡ್ ಭೀಮಕರ್ಮ. ಸೊ ವೃಕೋದರ ಅನ್ನುವಂತಹದ್ದು ಭೀಮನ ಹೆಸರು. ಮತ್ತು ಭೀಮ ಆ ರೀತಿ ಬಹಳ ವಿಚಿತ್ರವಾದ ಕೆಲಸವನ್ನು
ಬಹಳ ಸುಲಭವಾಗಿ ಮಾಡ್ತಾ ಇದ್ದರಿಂದ ಹಿ ಈಸ್ ಆಲ್ಸೋ ಕಾಲ್ಡ್ ಭೀಮಕರ್ಮ. ಸೊ ಈ ಭೀಮ, ಅವನ ಬಳಿ ಇದ್ದಂತಹ ಒಂದು ಶಂಖ ಯಾವುದು ಅಂತಂದ್ರೆ ಪೌಂಡ್ರಮ್. ಸೊ ಭೀಮ ಕೂಡ ತನ್ನ ಬಳಿ ಇದ್ದಂತಹ ಪೌಂಡ್ರಮ್ ಅನ್ನುವ ಶಂಖವನ್ನು ಬಹಳ ಜೋರಾಗಿ ಓದ್ತಾನೆ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷಮಣಿ ಪುಷ್ಪಕೌ. ದಿ ಎಲ್ಡೆಸ್ಟ್ ಆಫ್ ದಿ ಪಾಂಡವಾಸ್, ಕುಂತಿ ಪುತ್ರ, ದಟ್ ಈಸ್ ಯುಧಿಷ್ಠಿರ. ಸೊ ಈ ಯುಧಿಷ್ಠಿರನನ್ನ ಧರ್ಮರಾಜ ಅನ್ನೋ ಹೆಸರಿನಿಂದ ಕೂಡ ಕರೀತಾರೆ. ಸೊ ಹಿ ಈಸ್ ವೆರಿ ಫೇಮಸ್ ಫಾರ್ ದಟ್ ನೇಮ್ ಆಲ್ಸೋ, ಧರ್ಮರಾಜ ಅನ್ನುವಂತಹದ್ದು. ದಟ್ ಮೀನ್ಸ್ ಹಿ ಈಸ್ ದಿ ಎಂಬಾಡಿಮೆಂಟ್ ಆಫ್ ಧರ್ಮ. ಧರ್ಮವನ್ನು ಎತ್ತಿ ಹಿಡಿದಿದ್ದ, ಪ್ರತಿ ಸಂದರ್ಭದಲ್ಲೂ ಅವನು ಧರ್ಮವನ್ನು ಪಾಲಿಸ್ತಾ ಇದ್ದ, ಈ ಅರ್ಥ ಕೂಡ ಕೊಡುತ್ತೆ. ಅಂಡ್ ಆಲ್ ದಿ ಅದರ್ ಬ್ರದರ್ಸ್ ಆಫ್ ದಿಸ್ ಯುಧಿಷ್ಠಿರ, ದೇ ಯೂಸ್ ಟು ಒಬೇ ಯುಧಿಷ್ಠಿರ. ಯಾಕೆ ಅಂತಂದ್ರೆ ದಿಸ್ ಯುಧಿಷ್ಠಿರ ಅಂಡ್ ಹಿ ಈಸ್ ದಿ ಎಲ್ಡರ್ ಬ್ರದರ್ ಅಂಡ್ ಆಲ್ಸೋ ಹಿ ಈಸ್ ಧರ್ಮರಾಜ. ಸೊ ಧರ್ಮರಾಜ, ಹಿ ಆಲ್ವೇಸ್ ಅಪ್ಹೋಲ್ಡ್ಸ್ ದಿ ಧರ್ಮ. ಧರ್ಮರಾಜನ ಮಾತಿನಂತೆ ಉಳಿದ ಸಹೋದರರು ಕೂಡ ಧರ್ಮರಾಜ ಏನ್ ಹೇಳ್ತಾ ಇದ್ದ ಆ ರೀತಿಯಲ್ಲಿ ಅವರೆಲ್ಲ ನಡ್ಕೋತಾ ಇರ್ತಾರೆ. ಕೆಲ ಸಂದರ್ಭಗಳಲ್ಲಿ ಧರ್ಮರಾಜ ಹೇಳುವಂತಹದ್ದು ಇವರಿಗೆ ಇಷ್ಟ ಆಗೋದಿಲ್ಲ. ಆದರೆ ಅವನು ಹೇಳಿದಾನೆ ಅಂತಂದ್ರೆ ಅಲ್ಲಿ ಯಾವುದೋ ಒಂದು ಬೇರೊಂದು ದೃಷ್ಟಿಯಿಂದ ಅವನು ಅಲ್ಲಿ ಧರ್ಮವನ್ನ ಕಂಡಿದ್ದಾನೆ, ನಮಗೆ ಗೊತ್ತಾಗಿಲ್ಲ. ಅಂದ್ರೆ ವಿ ಬಿಲೀವ್ ಇನ್ ಯುಧಿಷ್ಠಿರ ಬಿಕಾಸ್ ಹಿ ಈಸ್ ಅ ಧರ್ಮರಾಜ. ಹೀಗೆ ಹೇಳಿ ತಮಗೆ ಅರ್ಥ ಆಗದೆ ಹೋದ್ರು, ಇಷ್ಟ ಇಲ್ಲದೆ ಹೋದ್ರು ಕೂಡ ದೇ ಯೂಸ್ ಟು ಫಾಲೋ ಧರ್ಮರಾಜ. ಸೊ ಒಮ್ಮತ ಇಲ್ಲದೆ ಹೋದ್ರು ಕೂಡ ದೇ ಆಲ್ ಯೂಸ್ ಟು ಅಗ್ರಿ ದಿ ವರ್ಡ್ಸ್ ಆಫ್ ಯುಧಿಷ್ಠಿರ. ಸೊ ಇವೆಲ್ಲ ಸಂಜಯನ ಬಾಯಿಯಿಂದ ಬರ್ತಾ ಇರುವಂತಹ ಮಾತು. ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರನ್ನ ಹೇಗೆ ಕರಿಬೇಕು ಆ ರೀತಿ ಕರೆದು ಅವರ ಒಂದು ವಿಶೇಷತೆಯನ್ನ ಧೃತರಾಷ್ಟ್ರನಿಗೆ ಅವನ ಕಿವಿಗೆ ಬೀಳೋ ಹಾಗೆ ಮಾಡ್ತಾ ಇದ್ದಾನೆ. ಇಲ್ಲಿ ಭೀಮಕರ್ಮ ಅಂತ ಹೇಳಿರುವಂತಹದ್ದು ಕೂಡ ಭೀಮ ಕ್ಯಾನ್ ಡೂ ಎನಿಥಿಂಗ್ ಅನ್ನುವಂತಹ ಒಂದು ವಾರ್ನಿಂಗ್ ಕೊಡೋದಕ್ಕೆ. ಮತ್ತು ಧರ್ಮರಾಜ ಅಂತ ಯುಧಿಷ್ಠಿರನ್ನ ಕರೀತಾ ಇರೋದು ಅವನು ಧರ್ಮದ ಹಾದಿನಲ್ಲಿದ್ದಾನೆ, ಸೊ ಧರ್ಮಕ್ಕೆ ಜಯ ಇರುತ್ತೆ ಅನ್ನುವ ಒಂದು ಸೂಚನೆಯನ್ನ ಕೂಡ ಅವನು ಧೃತರಾಷ್ಟ್ರನಿಗೆ ಕೊಡ್ತಾ ಇದ್ದಾನೆ. ಮತ್ತು ಅವನ ಉಳಿದ ಎಲ್ಲಾ ಸಹೋದರರು ಕೂಡ ವಾಟ್ ಎವರ್ ದಿಸ್ ಧರ್ಮರಾಜ ಸೇಸ್ ದೇ ವಿಲ್ ಫಾಲೋ ಹಿಸ್ ವರ್ಡ್ಸ್. ಸೊ ಹೀಗೆ ಧರ್ಮರಾಜನ ಶ್ರೇಷ್ಠತೆಯನ್ನ ಮನಮುಟ್ಟುವಂತೆ ಧೃತರಾಷ್ಟ್ರನಿಗೆ ಅವನು ಈ ಎಲ್ಲ ಡಿಸ್ಕ್ರಿಪ್ಷನ್ಸ್ಗಳನ್ನ ಕೊಡ್ತಾ ಇದ್ದಾನೆ. ಅಂಡ್ ಅನಂತ ವಿಜಯಂ ರಾಜ, ಇಲ್ಲೂ ಕೂಡ ಹಿಂದೆ ದ್ರೋಣಾಚಾರ್ಯರ ಬಳಿ ಮಾತನಾಡಬೇಕು, ಉಪಸಂಗಮ್ಯ ಅಂತ ದ್ರೋಣರ ಬಳಿಗೆ ದುರ್ಯೋಧನ ಬರ್ತಾನೆ. ಆ ಸಮಯದಲ್ಲೂ ಕೂಡ ಅಲ್ಲಿ ರಾಜ ಅನ್ನುವ ಪದವನ್ನು ಸಂಜಯ ಉಪಯೋಗಿಸಿರ್ತಾನೆ. ಬಟ್ ಆ ಸಂದರ್ಭದಲ್ಲಿ ಅದು ಏನು ಅರ್ಥವನ್ನು ಕೊಡ್ತು ಅಂತಂದ್ರೆ, ಗುರು ದ್ರೋಣರ ಬಳಿಗೆ ಬಂದಂತಹ ದುರ್ಯೋಧನ ಹಿ ವಾಸ್ ಬಿಹೇವಿಂಗ್ ಆಸ್ ರಾಜ, ನಾನೊಬ್ಬ ರಾಜ ಅನ್ನುವ ಗರ್ವದಿಂದ ಅವರ ಬಳಿ ಬಂದಿದ್ದ ಅನ್ನೋದನ್ನ ತಿಳಿಸ್ಬೇಕು ಅಂತ ಹೇಳಿ ಅಲ್ಲಿ ರಾಜ ಅನ್ನುವ ಪದವನ್ನು ಪ್ರಯೋಗ ಮಾಡಿದ್ದ. ಬಟ್ ಇಲ್ಲಿ ಅನಂತ ವಿಜಯಂ ರಾಜ, ಯುಧಿಷ್ಠಿರನ ಕುರಿತು ಹೇಳಬೇಕಾದ್ರೆ ಇಲ್ಲೂ ಕೂಡ ರಾಜ ಅನ್ನುವ ಪದವನ್ನು ಪ್ರಯೋಗ ಮಾಡಿದ್ದಾನೆ. ದಟ್ ಮೀನ್ಸ್ ಹಿಯರ್ ಬಹಳ ವಿನಯ ಏನು ಅಂತಂದ್ರೆ, ಸಂಜಯ ಹಿ ಹ್ಯಾಸ್ ಅಕ್ಸೆಪ್ಟೆಡ್ ಯುಧಿಷ್ಠಿರ ಆಸ್ ರಾಜ. ದಟ್ ಈಸ್ ದಿ ಮೀನಿಂಗ್ ದಟ್ ವಿ ಕ್ಯಾನ್ ಸಿ ಹಿಯರ್. ಸೊ ಅವನನ್ನು ನಾನು ರಾಜ ಅಂತ ಕರೀತಾ ಇದ್ದೀನಿ. ಯಾಕೆ ಕರೀತಾ ಇದ್ದೀನಿ ಅಂತಂದ್ರೆ, ನಾನು ಅವನನ್ನು ರಾಜ ಅಂತ ಒಪ್ಕೊಂಡಾಗೋಗಿದೆ ಅನ್ನುವಂತಹದ್ದು ಧೃತರಾಷ್ಟ್ರನಿಗೆ ಗೊತ್ತಾಗಬೇಕು. ಆಕ್ಚುಲಿ ಯುದ್ಧನೇ ಪ್ರಾರಂಭ ಆಗಿಲ್ಲ, ಗೆಲುವು ಬಂದಿಲ್ಲ, ಯುಧಿಷ್ಠಿರ ಇನ್ನು ಸಿಂಹಾಸನಕ್ಕೆ ಬಂದಿಲ್ಲ. ಇನ್ ಸ್ಪೈಟ್ ಆಫ್ ದಟ್ ಹಿ ಸೇಸ್ ಐ ಹ್ಯಾವ್ ಅಕ್ಸೆಪ್ಟೆಡ್ ಹಿಮ್ ಆಸ್ ರಾಜ. ದಟ್ ಮೀನ್ಸ್ ಅವನಿಗೆ ಆ ಎಲ್ಲ ಯೋಗ್ಯತೆಗಳು ಇದೆ. ಸೊ ಹೀಗೆ ಧೃತರಾಷ್ಟ್ರನಿಗೆ ಎಲ್ಲ ವಿಚಾರಗಳನ್ನು ನೇರವಾಗಿ ಯಾವ ರೀತಿನಲ್ಲಿ ಅದನ್ನು ಮುಟ್ಟಿಸಿದ್ರೆ ಅವನಿಗೆ ಕರೆಂಟ್ ಹೊಡೆಯುತ್ತೆ ಆ ರೀತಿಯಲ್ಲಿ ಅವನಿಗೆ ಹೇಳ್ತಾ ಇದ್ದಾನೆ. ಸೊ ಧೃತರಾಷ್ಟ್ರನಿಗೆ ಗೊತ್ತಾಗಲಿ ಅನ್ನುವಂತಹ ಉದ್ದೇಶವನ್ನು ಕೂಡ ಇಲ್ಲಿ ನಾವು ಗಮನಿಸಬಹುದು. ಸೊ ಧರ್ಮರಾಜ ಆರ್ ಯುಧಿಷ್ಠಿರ, he is the real king, that is why I called him Raja.
ಹಿ ಈಸ್ ಕ್ವಾಲಿಫೈಡ್ ಟು ಸಿಟ್ ಇನ್ ದಿ ಸಿಂಹಾಸನ. ಅಂದರೆ ಆ್ಯಕ್ಚುಲ್ ಆಗಿ ಅವನಿಗೆ ಸೇರಬೇಕಾಗಿರುವಂತಹ ರಾಜ್ಯವನ್ನು ನೀವೆಲ್ಲರೂ ಸೇರಿ ಕಬಳಿಸಿದಿರ. ಈ ಕ್ಷಣದಲ್ಲಿ ಅವನ ಬಳಿ ರಾಜ್ಯ ಇಲ್ಲ, ಯಾಕೆಂದ್ರೆ ನೀವು ಹಿಂತಿರುಗಿಸಿಲ್ಲ. ಈ ಒಂದು 13 ವರ್ಷಗಳ ವನವಾಸದ ನಂತರದಲ್ಲಿ ಅವ್ರು ಬಂದಾಗ ಅವರಿಗೆ ರಾಜ್ಯವನ್ನು ಕೊಡ್ತೀರಿ ಅಂತ ನೀವು ಮಾತು ಕೊಟ್ಟಿದ್ರಿ. ಆದರೆ ಆ ಮಾತಿನಂತೆ ನೀವು ನಡ್ಕೊಂಡಿಲ್ಲ. ಅವನ ಸಿಂಹಾಸನವನ್ನು, ಅವನ ಅಧಿಕಾರವನ್ನು, ಅವನ ರಾಜ್ಯವನ್ನು ಬಹಳ ಮೋಸದಿಂದ ನೀವು ಕಬಳಿಸಿದ್ದೀರ. ಸೊ ಈ ಕ್ಷಣದಲ್ಲಿ ಅವನು ತನ್ನ ರಾಜ್ಯವನ್ನು ಪಡ್ಕೋಬೇಕು ಅಂತ ಹೇಳಿ ಯುದ್ಧಕ್ಕೆ ಬಂದು ನಿಂತಿದ್ದಾನೆ. ಇನ್ನೂ ಯುದ್ಧ ಪ್ರಾರಂಭ ಆಗಿಲ್ಲ, ಅವನು ರಾಜನೇ ಅಲ್ಲ ಇನ್ನುವೇ. ಆದರೂ ಕೂಡ ಹಿ ಹ್ಯಾಸ್ ಗಟ್ ಆಲ್ ದಿ ಕ್ವಾಲಿಟೀಸ್, ಅವನಲ್ಲಿ ಆ ಎಲ್ಲ ಯೋಗ್ಯತೆಗಳು ಇದೆ. ಸೊ ಯುದ್ಧ ನಡೆಯುತ್ತೆ, ಯುದ್ಧದಲ್ಲಿ ಗೆಲುವು ಕೂಡ ಅವನಿಗೆ ಖಚಿತ. ಯಾಕೆ ಅಂತಂದರೆ ಧರ್ಮರಾಜ ಅನ್ನುವಂತಹ ಮಾತನ್ನ ಈಗಷ್ಟೇ ಹೇಳಿದ್ದಾನೆ. ಸೊ ಧರ್ಮದ ಪರವಾಗಿ ಅವನಿರೋದ್ರಿಂದ ಧರ್ಮ ಇದ್ದ ಜಾಗದಲ್ಲಿ ಜಯ ಸಿಗತ್ತೆ ಅನ್ನುವಂತಹದ್ದು ಕೂಡ ಧೃತರಾಷ್ಟ್ರನಿಗೆ ಗೊತ್ತಾಗಲಿ. ಆ್ಯಂಡ್ ನಾನು ಕೂಡ ಅದನ್ನು ಒಪ್ಕೊಂಡ್ಬಿಟ್ಟಿದ್ದೀನಿ. ದಿಸ್ ಯುಧಿಷ್ಠಿರ ಈಸ್ ಎ ಕಿಂಗ್ ಅನ್ನುವಂತಹದ್ದನ್ನು ಒಪ್ಕೊಂಡಿದ್ದೀನಿ. ಆದ್ದರಿಂದ ನಾನು ಕೂಡ ಇಲ್ಲಿ ಅವನನ್ನು ರಾಜ ಅನ್ನುವ ಪದದಿಂದ ಅನಂತ ವಿಜಯಂ ರಾಜ. ಸೊ ಹೀಗೆ ಸಿಕ್ಕ ಎಲ್ಲ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಧೃತರಾಷ್ಟ್ರನ ಮನಸ್ಸಿಗೆ ಹಿಂಸೆಯಾದರೂ ಪರವಾಗಿಲ್ಲ, ಆ ರೀತಿಯಲ್ಲೇ ಮಾತನಾಡಬೇಕು ಅಂತ ಡಿಸೈಡ್ ಮಾಡಿ, ಯೋಚನೆ ಮಾಡಿ, ದಿಸ್ ಸಂಜಯ ಇಸ್ ಟಾಕಿಂಗ್ ಟು ಯುಧಿಷ್ಠಿರ. ಸೊ ದಿಸ್ ಈಸ್ ದಿ ಗ್ರೇಟ್ನೆಸ್ ಆ್ಯಂಡ್ ಹಿ ಈಸ್ ವೆರಿ ಬ್ರೇವ್, ವೆರಿ ವೈಸ್, ಬಹಳ ಬುದ್ಧಿವಂತ. ಹೇಗೆ ಯಾವ ಸಮಯದಲ್ಲಿ ಏನು ಮಾತನಾಡಬೇಕು, ಹೇಗೆ ಮಾತನಾಡಬೇಕು ಅಂತಹ ಎಲ್ಲ ಸೂಕ್ಷ್ಮಗಳನ್ನು ತಿಳ್ಕೊಂಡಿರುವಂತಹ ಬಹಳ ಬುದ್ಧಿವಂತ ಸಂಜಯ. ಅಂಡ್ ಹಿ ನೋಸ್ ವಾಟ್ ಈಸ್ ಧರ್ಮ ಅಂಡ್ ವಾಟ್ ಈಸ್ ನಾಟ್ ಧರ್ಮ. ಸೊ ಇದೆಲ್ಲ ಸಂಜಯನಿಗೆ ಗೊತ್ತಿರೋದ್ರಿಂದ ಸಂಜಯ ಈಸ್ ಅ ವೈಸ್ ಪರ್ಸನ್. ಸೊ ಯುಧಿಷ್ಠಿರ ಊದಿದ ಶಂಖದ ಹೆಸರು ಅನಂತ ವಿಜಯ. ಸೊ ಅನಂತ ವಿಜಯ ಅಂತಂದರೆ ಈ ಗೆಲುವು ಅನ್ನುವಂತಹದ್ದು ಸದಾ ನನ್ನ ಜೊತೆ ಇರುತ್ತೆ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಯುಧಿಷ್ಠಿರ ಅನಂತ ವಿಜಯ ಅನ್ನುವ ಶಂಖವನ್ನು ಊದಿದ ನಂತರದಲ್ಲಿ ದಿಸ್ ನಕುಲ ಅಂಡ್ ಸಹದೇವ ಅವರುಗಳು ಕೂಡ ತಮ್ಮ ಬಳಿ ಇರುವಂತಹ ಸುಘೋಷ ಅಂಡ್ ಮಣಿಪುಷ್ಪಕ ಅನ್ನುವ ಶಂಖಗಳನ್ನು ನಕುಲ ಸಹದೇವರು ಕೂಡ ಓದ್ತಾರೆ. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕೀಶ್ಚ ಪರಾಜಿತಃ ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥ್ವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಕಾಂ ದದ್ಮುಃ ಪೃಥಕ್ ಪೃಥಕ್. ಸೊ ಪಾಂಡವರ ಸೇನೆಯಲ್ಲಿ ದಿಸ್ ಕಾಶಿರಾಜ ಇಸ್ ದೇರ್. ಕಾಶಿರಾಜ ಅವನೇನು ಸಾಮಾನ್ಯ ಇಲ್ಲ, ಈಸ್ ಅ ವೆರಿ ಫೇಮಸ್ ಫೈಟರ್. ಬಹಳ ದೊಡ್ಡ ಬಿಲ್ಲುಗಾರ ಅವನು, ಬಿಲ್ಲು ವಿದ್ಯೆಯಲ್ಲಿ ಬಹಳ ಪಳಗಿದ್ದಾನೆ. ಈಸ್ ಎ ಮಹಾರಥಿ. ಸೊ ಅವನು ಅಲ್ಲಿದ್ದಾನೆ. ಅಂಡ್ ಐ ಆಮ್ ಸೀಯಿಂಗ್ ಶಿಖಂಡಿ ಆಲ್ಸೋ. ಶಿಖಂಡಿ ಈಸ್ ಎ ವೆರಿ ಗ್ರೇಟ್ ಫೈಟರ್, ಗ್ರೇಟ್ ವಾರಿಯರ್. ಅವನು ಕೂಡ ಸಾಮಾನ್ಯ ಅಲ್ಲ, ಹಿ ಈಸ್ ಆಲ್ಸೋ ಎ ಮಹಾರಥಿ. ಐ ಆಮ್ ಸೀಯಿಂಗ್ ಕಾಶಿರಾಜ ಅಂಡ್ ಶಿಖಂಡಿ. ಜೊತೆಗೆ ದ್ರುಪದ ರಾಜನ ಮಗ ದೃಷ್ಟದ್ಯುಮ್ನು. ಇನ್ಫ್ಯಾಕ್ಟ್ ಈ ಒಂದು ಪಾಂಡವರ ಸೈನ್ಯದಲ್ಲಿ ಹಿ ಈಸ್ ದಿ ಸೇನಾಧಿಪತಿ. ಹಿ ಈಸ್ ಆಲ್ಸೋ ದೇರ್. ಜೊತೆಗೆ ವಿರಾಟ ರಾಜ, ಸಾತ್ವಿಕಿ ಈಸ್ ದೇರ್, ಅಂಡ್ ಆಲ್ ಆಫ್ ದೆಮ್ ಆರ್ ಅಪರಾಜಿತಃ. ಅಂತಂದರೆ ಇಲ್ಲಿಯವರೆಗೆ ಇವರುಗಳನ್ನ ಯಾರೂ ಯುದ್ಧದಲ್ಲಿ ಸೋಲಿಸಿಲ್ಲ. ನಿರಂತರವಾಗಿ ಇವರಿಗೆ ಗೆಲುವು ಬಂದಿದೆ. ಅಪರಾಜಿತಃ. ಕಾಶಿರಾಜ, ಶಿಖಂಡಿ, ದೃಷ್ಟದ್ಯುಮ್ನು, ವಿರಾಟ ರಾಜ.
ಸಾತ್ಯಕಿ ಇವರೆಲ್ಲ ಇದ್ದಾರೆ. ಇವರೆಲ್ಲ ಸೋಲು ಅನ್ನುವಂತಹದ್ದನ್ನೇ ಕಂಡಿಲ್ಲ. ಕಿಂಗ್ ತ್ರಿಪದ ಅವನು ಹಿ ಈಸ್ ಆಲ್ಸೋ ಅಸೆಂಬಲ್ಡ್. ದ್ರೌಪದೇಯಾಶ್ಚ ಅಂತಂದರೆ ದ್ರೌಪದಿಯ 5 ಜನ ಮಕ್ಕಳುಗಳು ಇವರೆಲ್ಲ ಯುದ್ಧ ಭೂಮಿಗೆ ಬಂದು ಸೇರಿದ್ದಾರೆ. ದೇ ಆರ್ ಆಲ್ ಗ್ರೇಟ್ ಫೈಟರ್ಸ್, ವಾರಿಯರ್ಸ್. ಇವರುಗಳೆಲ್ಲರ ಜೊತೆಗೆ ಸರ್ವಶಃ ಎಲ್ಲ ಕಡೆಗಳಿಂದ, ದೇಶದ ಬೇರೆ ಬೇರೆ ಭಾಗಗಳಿಂದ, ಅನೇಕ ರಾಜ್ಯಗಳಿಂದ ಬೇರೆ ಬೇರೆ ಕ್ಷತ್ರಿಯ ವೀರರು ಪಾಂಡವರ ಪರವಾಗಿ ಯುದ್ಧ ಮಾಡೋದಕ್ಕೆ ಇಲ್ಲಿ ಬಂದು ಸೇರಿದ್ದಾರೆ. ಹೇ ಪೃಥ್ವೀಪತೆ, ಧೃತರಾಷ್ಟ್ರನನ್ನ ಪೃಥ್ವೀಪತೆ ಅಂತ ಕರೆದು ಒಂದು ರೀತಿಯಲ್ಲಿ ಚುಚ್ಚುತ್ತಾ ಇದ್ದಾನೆ. ಹೇ ರಾಜ ಪೃಥ್ವೀಪತೆ, ಇನ್ನೆಷ್ಟು ದಿವಸ ನಿನ್ನ ಹತ್ರ ಈ ರಾಜ್ಯ ಇರುತ್ತೆ, ಈ ಭೂಮಿ ನಿನ್ನ ಹತ್ರ ಇನ್ನೆಷ್ಟು ದಿವಸ ಇರುತ್ತೆ? ಯಾಕೆಂತಂದರೆ ಪಾಂಡವರ ಬಳಿ ಕೂಡ ದೇಶದ ವಿವಿಧ ಭಾಗಗಳಿಂದ ಬೇರೆ ಬೇರೆ ಕ್ಷತ್ರಿಯ ವೀರರೆಲ್ಲ ಬಂದಿದ್ದಾರೆ. ಜೊತೆಗೆ ಈಗಷ್ಟೇ ಹೇಳಿದ್ದೀನಲ್ಲ, ಅವರೆಲ್ಲರೂ ಮಹಾರಥಿಗಳು. ಆ್ಯಂಡ್ ದೇ ಆರ್ ಆಲ್ ಅಪರಾಜಿತಾ. ಇಲ್ಲಿವರೆಗೆ ಅವರು ಯುದ್ಧಗಳಲ್ಲಿ ಸೋತ ಒಂದು ಉದಾಹರಣೆನೇ ಇಲ್ಲ. ದಟ್ ಮೀನ್ಸ್ ಈ ಯುದ್ಧವನ್ನು ಕೂಡ ಅವ್ರು ಗೆದ್ದು ಕೊಡ್ತಾರೆ. ಪೃಥ್ವೀಪತೆ, ಇನ್ನೆಷ್ಟು ದಿವಸ ನೀನು ಇದಕ್ಕೆ ಅಂಟ್ಕೋತೀಯ? ಈ ಪೃಥ್ವಿಗೆ, ಈ ಭೂಮಿಗೆ ಒಂದು ರೀತಿಯಲ್ಲಿ ಹಂಗಿಸ್ತಾ ಇದ್ದಾನೆ ಧೃತರಾಷ್ಟ್ರನನ್ನು. ಸೊ ಬೇರೆ ಬೇರೆ ರಾಜ್ಯಗಳಿಂದ ಅನೇಕ ರಾಜರುಗಳು ಬಂದು ಈ ಯುದ್ಧ ಭೂಮಿನಲ್ಲಿ ಸೇರಿದ್ದಾರೆ. ಅವರುಗಳೆಲ್ಲ ಪಾಂಡವರ ಪರವಾಗಿ ಯುದ್ಧ ಮಾಡೋದಕ್ಕೆ ಬಂದು ನಿಂತಿದ್ದಾರೆ. ಪಾಂಡವರಿಗೂ ಕೂಡ ಸಪೋರ್ಟ್ ಇದೆ. ಹಿಂದೆ ದುರ್ಯೋಧನ ಹೇಳಿದ್ದ, ದೇಶದ ವಿವಿಧ ಭಾಗಗಳಿಂದ ಅನೇಕ ರಾಜರುಗಳು ನನಗಾಗಿ ಪ್ರಾಣ ಕೊಡೋಕ್ಕೆ ಬಂದು ಸೇರಿದ್ದಾರೆ ಅಂತ. ಅವನಲ್ಲಿ ತಮ್ಮ ಪ್ರಾಣವನ್ನು ಮರೆತು ನನಗಾಗಿ ಅವರು ಆತ್ಮಾರ್ಪಣೆ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಹೇಳಿರ್ತಾನೆ ದುರ್ಯೋಧನ. ಆದರೆ ಇಲ್ಲಿ ಸಂಜಯ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ದೇಶದ ವಿವಿಧ ಭಾಗಗಳಿಂದ ಬಂದು ನಿಂತಿರುವಂತಹ ಈ ಕ್ಷತ್ರಿಯ ವೀರರು ಇವರೆಲ್ಲ ಇಲ್ಲಿಯವರೆಗೆ ಯುದ್ಧದಲ್ಲಿ ಸೋಲೆ ಕಂಡಿಲ್ಲ. ಮತ್ತು ಈ ಯುದ್ಧವನ್ನು ಕೂಡ ಗೆಲ್ಲಿಸಿಕೊಡ್ತಾರೆ. ಅವರು ಯುದ್ಧವನ್ನು ಗೆಲ್ಲಿಸಬೇಕು ಅಂತ ಹೇಳಿ ಅವರೆಲ್ಲ ಇಲ್ಲಿ ಬಂದು ಸೇರಿದ್ದಾರೆ. ಸೊ ಬರೀ ದುರ್ಯೋಧನನಿಗೆ ಮಾತ್ರ ಅಲ್ಲ ಸಪೋರ್ಟು, ಈವನ್ ದೇಶದ ಅನೇಕ ಭಾಗಗಳಿಂದ ಸಪೋರ್ಟ್ ಮಾಡಬೇಕು ಪಾಂಡವರಿಗೆ ಅಂತ ತುಂಬ ಜನ ಕ್ಷತ್ರಿಯರುಗಳು, ರಾಜರುಗಳು ಎಲ್ಲ ಬಂದಿದ್ದಾರೆ. ಸೊ ಅದರಿಂದ ಇದೆಲ್ಲ ಧೃತರಾಷ್ಟ್ರನಿಗೆ ಗೊತ್ತಾಗಬೇಕು. ಯಾಕೆಂತಂದರೆ ಇನ್ಕ್ಲೂಡಿಂಗ್ ದುರ್ಯೋಧನ, ಧೃತರಾಷ್ಟ್ರ ಅವರೆಲ್ಲ ಏನು ತಿಳ್ಕೊಂಡಿದ್ದಾರೆ ಅಂತಂದರೆ, ಪಾಂಡವರ ಬಳಿ ಇರುವಂತಹದ್ದು ಕೇವಲ 7 ಅಕ್ಷೋಹಿಣಿ ಸೈನ್ಯ, ಆದರೆ ನಮ್ಮ ಬಳಿ 11 ಅಕ್ಷೋಹಿಣಿ ಸೈನ್ಯ ಇದೆ ಅನ್ನುವಂತಹ ಒಂದು ಅಹಂಕಾರ. ಸೊ 7 ಅಕ್ಷೋಹಿಣಿ ಸೈನ್ಯಕ್ಕೆ ಕಂಪೇರ್ ಮಾಡಿದ್ರೆ 11 ಅಕ್ಷೋಹಿಣಿ ಸೈನ್ಯ ಅನ್ನುವಂತಹದ್ದು ಬಹಳ ದೊಡ್ಡದು. ಆದರೆ ಕೇವಲ 7 ಅಕ್ಷೋಹಿಣಿ ಸೈನ್ಯವನ್ನು ನೋಡ್ಬಿಟ್ಟು ದುರ್ಯೋಧನ ಒಮ್ಮೆ ಹೆದರ್ತಾನೆ. ಆ ಸೈನ್ಯವನ್ನ ಬಹಳ ದೊಡ್ಡ ಸೈನ್ಯ ಅಂತ ಕರೆದಿರ್ತಾನೆ. ಸೊ ಇದು 7 ಅಕ್ಷೋಹಿಣಿ ಸೈನ್ಯ ಅಂತ ಹೇಳಿ ಅದನ್ನ ಹಗುರವಾಗಿ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಬಂದಿರುವಂತಹವರೆಲ್ಲ ಏನು, ದೇ ಆರ್ ಆಲ್ ಅಪರಾಜಿತ. ಇಲ್ಲಿವರೆಗೆ ಯುದ್ಧದಲ್ಲಿ ಸೋತೇ ಇಲ್ಲ, ಸೋತ ಉದಾಹರಣೆ ಇಲ್ಲ. ಸೊ ಇಲ್ಲೂ ಕೂಡ ಯುದ್ಧವನ್ನು ಗೆಲ್ಲಿಸಬೇಕು ಅಂತ ಹೇಳಿ ಇಲ್ಲಿ ಬಂದು ಸೇರಿದ್ದಾರೆ. ಬಂದಿರುವವರೆಲ್ಲರೂ ಕೂಡ ಯುದ್ಧ ಕಲೆಯಲ್ಲಿ ಪ್ರಸಿದ್ಧರಾಗಿದ್ದಾರೆ ಅಂತ ಪರಿಚಯ ಮಾಡಿಕೊಡ್ತಾ ಇದ್ದಾನೆ, ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಅಂಡ್ ಸೌಭದ್ರಶ್ಚ ಮಹಾಬಾಹು. ದಿಸ್ ಸಂಜಯ ಈಸ್ ಯೂಸಿಂಗ್ ವೆರಿ 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 ಗ್ರೇಟ್ ವರ್ಡ್ಸ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಸುಭದ್ರೆಯ ಮಗ ಅಭಿಮನ್ಯು, ಅಂಡ್ ಹಿ ಈಸ್ ಅ ವೆರಿ ಗ್ರೇಟ್ ವಾರಿಯರ್. ಹಿ ಈಸ್ ಈಕ್ವಲ್ ಟು ಅರ್ಜುನ ಅನ್ನೋದನ್ನು ಹೇಳ್ತಾನೆ. ಯಾಕೆಂದ್ರೆ ಅರ್ಜುನನ್ನ ಮಹಾಬಾಹು ಅಂತ ಕರೀತಾರೆ. ಸೊ ಅರ್ಜುನನ್ನ ಮಹಾಬಾಹು ಅಂತ ಯಾಕೆ ಕರೆದಿದ್ದಾರೆ ಅಂತಂದ್ರೆ, ಅರ್ಜುನ ಈಸ್ ವೆರಿ ಗ್ರೇಟ್. ಸುಭದ್ರೆಯ ಮಗ ಅಭಿಮನ್ಯು, ಹಿ ಈಸ್ ಈಕ್ವಲಿ ಆಸ್ ಗ್ರೇಟ್ ಆಸ್ ಅರ್ಜುನ, ಹಿ ಈಸ್ ಆಲ್ಸೋ ಮಹಾಬಾಹು. ಸೊ ಅರ್ಜುನನಂತೆ ದಿಸ್ ಸುಭದ್ರೆಯ ಮಗ ಅಭಿಮನ್ಯು, ಅವನು ಕೂಡ ಇಲ್ಲಿ ಬಂದು ಸೇರಿದ್ದಾನೆ. ಸೊ ನಾಟ್ ಓನ್ಲಿ ಅರ್ಜುನನಂತೆ ಮತ್ತೊಬ್ಬ ಮಹಾಪರಾಕ್ರಮಿ, ಮಹಾಬಾಹು, ಹಿ ಈಸ್ ನನ್ ಅದರ್ ದ್ಯಾನ್ ದಿ ಗ್ರೇಟ್ ಅಭಿಮನ್ಯು.
he is also assembled here. He is a ಪರಾಕ್ರಮಿ. ಸೊ ಇವರುಗಳು ಕೂಡ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಈ ರಾಜರುಗಳು, ಅಭಿಮನ್ಯು, ದ್ರೌಪದಿಯ ಬೇರೆ 5 ಜನ ಮಕ್ಕಳುಗಳು ಎಲ್ಲರೂ ಕೂಡ ತಮ್ಮ ಬಳಿ ಇರುವಂತಹ ವಾದ್ಯಗಳನ್ನು ಮೊಳಗಿಸ್ತಾರೆ. ಸೊ ಅವರೆಲ್ಲ ಈ ರೀತಿ ಒಂದು ಯುದ್ಧದಲ್ಲಿ ತಮ್ಮ ವಾದ್ಯವನ್ನು ಮೊಳಗಿಸ್ತಾ ಇದ್ದಾರೆ ಅಂತಂದರೆ ವಿ ಆರ್ ಆಲ್ಸೋ ರೆಡಿ ಟು ಫೈಟ್. ಸೊ ಈ ಸಂದೇಶವನ್ನು ಅವರು ಕೊಡ್ತಾ ಇದ್ದಾರೆ. ಹೀಗೆ ಸಂಜಯ ಬಹಳ ವಿವರವಾಗಿ ಧೃತರಾಷ್ಟ್ರನಿಗೆ ದಿ ಬ್ಯಾಕ್ಗ್ರೌಂಡ್ ಆಫ್ ದಿ ಬ್ಯಾಟಲ್ ಫೀಲ್ಡ್, ಅವನು ಕೇಳಿದ್ದೆ ಅದು, ಯುದ್ಧ ಭೂಮಿನಲ್ಲಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಲ್ಲಿ ಏನು ನಡೀತಾ ಇದೆ ಅನ್ನುವಂತಹದ್ದು ನನಗೆ ಗೊತ್ತಾಗಬೇಕು ಅಂತ ಕೇಳ್ತಾನೆ. ಸೊ ಎಕ್ಸಾಕ್ಟ್ಲಿ ಅವನು ಏನು ಕೇಳಿದ್ದಾನೆ ಅದಕ್ಕೆ ಅವನ ಮನಸ್ಸಿಗೆ ನಾಟುವಂತೆ ಹಿಂಸೆ ಆದರೂ ಕೂಡ ಪರವಾಗಿಲ್ಲ, ಅವನಿಗೆ ಗೊತ್ತಾಗಬೇಕು. ಧೃತರಾಷ್ಟ್ರ ಹಿ ಮಸ್ಟ್ ನೋ ದಿಸ್ ಟ್ರೂತ್ ಅಂತ ಹೇಳಿ, ಹಿಂಸೆ ಆದರೂ ಪರವಾಗಿಲ್ಲ, ಕರೆಕ್ಟಾಗಿ ಅವನಿಗೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಬಹಳ ವಿವರವಾಗಿ ಅವನು ಕೇಳಿದಂತಹ ಪ್ರಶ್ನೆಗೆ ದಿ ಬ್ಯಾಕ್ಗ್ರೌಂಡ್ ಆಫ್ ದಿ ಬ್ಯಾಟಲ್ ಫೀಲ್ಡ್ ಈಸ್ ಬೀಂಗ್ ಎಕ್ಸ್ಪ್ಲೈನ್ ಟು ಧೃತರಾಷ್ಟ್ರ. ಸೊ ಇಲ್ಲಿ ಧೃತರಾಷ್ಟ್ರನ ಈ ವಿವರಣೆಯನ್ನು ನೋಡಿದಾಗ ನಮಗೇನು ಅನಿಸುತ್ತೆ ಅಂತಂದರೆ, ಸಂಜಯನ ಪ್ರಾಮಾಣಿಕ ಪ್ರಯತ್ನವನ್ನು ನಾವಿಲ್ಲಿ ನೋಡಬಹುದು. ಯಾವ ಪ್ರಯತ್ನ? ಬಿಕಾಸ್ ಧೃತರಾಷ್ಟ್ರ ಈಸ್ ಎ ಕಿಂಗ್ ರೈಟ್ ನೌ. ಧೃತರಾಷ್ಟ್ರ ಇಲ್ಲಿ ಒಬ್ಬ ಮಹಾರಾಜ, ಹಿ ಈಸ್ ಎ ಕಿಂಗ್. ಸೊ ಹಿ ಹ್ಯಾಸ್ ಗಾಟ್ ದಿ ಕೆಪಾಸಿಟಿ ಟು ಟೇಕ್ ಎನಿ ಡಿಸಿಷನ್ ಅಟ್ ಎನಿ ಟೈಮ್. ಸೊ ಈ ಪ್ರಕಾರ ನಾನು ಇಷ್ಟೆಲ್ಲ ವಿವರಣೆಯನ್ನು ಕೊಡ್ತಾ ಇದ್ದೀನಲ್ಲ, ಇವೆಲ್ಲ ಏನಾರ ಧೃತರಾಷ್ಟ್ರನಿಗೆ ಅರ್ಥ ಆದರೆ, ಸೊ ಒಂದು ವೇಳೆ ಅಷ್ಟು ಸುಲಭವಾಗಿ ನಾವು ಯುದ್ಧವನ್ನು ಗೆಲ್ಲೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಸಂಜಯ್ ಈಸ್ ಪ್ರೊವೈಡಿಂಗ್ ದಿ ಫ್ಯಾಕ್ಟ್ಸ್. ಯಾರ್ಯಾರೆಲ್ಲ ಬಂದು ಸೇರಿದ್ದಾರೆ ಯುದ್ಧದಲ್ಲಿ, ಎಲ್ಲರೂ ಹೇಗೆ ಪ್ರಿಪೇರ್ ಆಗಿದ್ದಾರೆ, ಮತ್ತು ಬಂದಿರುವವರ ಒಂದು ಅವರ ಶಕ್ತಿಯನ್ನು, ಅವರ ಹಿಂದಿನ ಎಕ್ಸ್ಪೀರಿಯನ್ಸ್ಗಳು, ಅವರೆಲ್ಲೂ ಸೋತಿಲ್ಲ ಯುದ್ಧವನ್ನು, ಹೀಗೆ ಬಹಳ ಪ್ರಾಮಾಣಿಕವಾಗಿ ಸತ್ಯವನ್ನು ನೇರವಾಗಿ ತಿಳಿಸ್ಕೊಡ್ತಾ ಇದ್ದಾನೆ. ಸೊ ಅದರಿಂದ ಏನಾದರೂ ಒಂದು ಪಕ್ಷ ಸಂಜಯ ಹೇಳ್ತಾ ಇರೋದು ನೋಡಿದ್ರೆ ನಾವು ಯುದ್ಧನ ಗೆಲ್ಲೋದು ಬಹಳ ಕಷ್ಟ ಅಂತ ಅನ್ನಿಸ್ತಾ ಇದೆ ಅನ್ನುವಂತಹದ್ದೇನಾದರೂ ವಿಚಾರ ಧೃತರಾಷ್ಟ್ರನ ಮನಸ್ಸಿನಲ್ಲಿ ಬಂದರೆ, ನೌ ಆಲ್ಸೋ ಹಿ ಕ್ಯಾನ್ ಸ್ಟಾಪ್ ದಿ ವಾರ್. ಸೊ ಸಂಜಯನ ಉದ್ದೇಶ ಅದೇ, ಹೇಗಾದರೂ ಮಾಡಿ ಯುದ್ಧ ನಿಲ್ಲೋ ಹಂಗಾದರೆ ಪಾಂಡವರಿಗೆ ಅವರ ರಾಜ್ಯ ಸಿಗತ್ತೆ, ಕೌರವರಿಗೆ ಅವ್ರದ್ದು ರಾಜ್ಯ ಇದ್ದೇ ಇದೆ. ಸೊ ಇಲ್ಲಿ ಯುದ್ಧ ಅಂತ ಹೇಳಿ ಅನೇಕರ ಸಾವುಗಳಾಗಬಹುದು, ಸಾವು ನೋವುಗಳೆಲ್ಲವನ್ನ ನಾನು ತಪ್ಪಿಸಬಹುದು ಅನ್ನುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಇಲ್ಲಿ ಸಂಜಯ ಈಸ್ ಟ್ರೈಂಗ್ ಧೃತರಾಷ್ಟ್ರನಿಗೆ ಇರೋ ವಿಚಾರವನ್ನು ನೇರವಾಗಿ ತಿಳಿಸಿ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಈ ಶ್ಲೋಕದಲ್ಲಿ ಶಿಖಂಡಿ ಮತ್ತು ಸಾತ್ಯಕಿಯರನ್ನು ಕೂಡ ಅವನು ಪರಿಚಯ ಮಾಡ್ತಾ ಇದ್ದಾನೆ. ಯಾಕಂದರೆ ಶಿಖಂಡಿ ಈಸ್ ದಿ ಒನ್ ಬಿಕಾಸ್ ಆಫ್ ಹೂಮ್ ದಿಸ್ ಭೀಷ್ಮ ಪಿತಾಮಹ ವಾಸ್ ಕಿಲ್ಡ್. ಸೊ ಶಿಖಂಡಿ ಇಲ್ಲಿ ಇದ್ದಾನೆ ಅಂತಂದರೆ, ಯಾಕೆಂತಂದರೆ ಶಿಖಂಡಿ ಹುಟ್ಟಿರೋದೇ ಭೀಷ್ಮನ ಮರಣಕ್ಕಾಗಿ. ಅಂತಹ ಪ್ರಾರ್ಥನೆಯನ್ನು ಮಾಡಿ ಅಂತಹ ಒಂದು ವರವನ್ನು ಪಡ್ಕೊಂಡಿದ್ದಾನೆ ದ್ರುಪದ. ಸೊ ಶಿಖಂಡಿಯ ಜನ್ಮ ಈಸ್ ಫಾರ್ ಭೀಷ್ಮನ ಸಾವಿಗೆ. ಯಾಕೆಂತಂದ್ರೆ ಆ ಹಿಂದಿನ ಜನ್ಮದಲ್ಲಿ ಅವಳಿಗಾಗಿರುವಂತಹ ಅವಮಾನ, ಅದಕ್ಕೆ ಒಂದು ಪ್ರತಿಕಾರವನ್ನು ತೀರಿಸ್ಕೋಬೇಕು ಅಂತ ಹೇಳಿ ಅವಳು ಏನು ಮಾಡ್ತಾಳೆ, ನಾನು ಮತ್ತೊಂದು ಜನ್ಮವನ್ನು ತಗೋತೀನಿ, ಆ ಜನ್ಮದಲ್ಲಿ ನಾನು ನಿನ್ನ ಸಾವಿಗೆ ಕಾರಣಳಾಗ್ತೀನಿ ಅಂತ ಹೇಳಿ ಅವಳು ಬಂದಿರ್ತಾಳೆ. ಸೊ ದಟ್ ಶಿಖಂಡಿ ಈಸ್ ಆಲ್ಸೋ ದೇರ್ ಅನ್ನುವಂತಹದ್ದನ್ನು ಮತ್ತೆ. ಸೊ ಏನಾದರೂ ಇವೆಲ್ಲ ಧೃತರಾಷ್ಟ್ರನಿಗೆ ಗೊತ್ತಾದರೆ ಆ ಯುದ್ಧ ನಿಲ್ಲಬಹುದು. ಮತ್ತು ಸಾತ್ಯಕಿಯನ್ನು ಯಾಕೆ ಅವನು ಸಪ್ರೇಟಾಗಿ ಈ ರೀತಿ ವರ್ಣನೆ ಮಾಡಿದ್ದಾನೆ ಅಂತಂದರೆ, ಸಾತ್ಯಕಿ ಈಸ್ ಆಲ್ಸೋ ನಾಟ್ ಸಾಮಾನ್ಯ. ಅವನು
ಸಾಕ್ಷಾತ್ ಶ್ರೀಕೃಷ್ಣನ ರಥದ ಸಾರಥಿ. ಸೊ ಅವನು ಕೂಡ ಹಿ ಈಸ್ ಎ ಫೇಮಸ್ ಫೈಟರ್. ಸೊ ಈ ಎಲ್ಲ ವಿಚಾರಗಳು ಧೃತರಾಷ್ಟ್ರನ ಮನಸ್ಸಿಗೆ ಅರ್ಥವಾಗಿ, ಹೌದು ನಾವು ಯುದ್ಧವನ್ನು ಮುಂದುವರಿಸೋದು ಅಸಾಧ್ಯ, ಯಾಕೆ ಅಂತಂದರೆ ಯುದ್ಧದಲ್ಲಿ ನಮಗೆ ಗೆಲುವು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅದರ ಬದಲು ವಿವೇಚನೆಯನ್ನು ಉಪಯೋಗಿಸಿ ಯುದ್ಧವನ್ನೇನಾದರೂ ನಾವು ನಿಲ್ಲಿಸಬಹುದಾ ಅನ್ನುವಂತಹ ಯೋಚನೆಯನ್ನು ಏನಾದರೂ ಧೃತರಾಷ್ಟ್ರ ಮಾಡಬಹುದಾ, ಇದನ್ನ ಲೆಕ್ಕಾಚಾರ ಮಾಡಿಕೊಂಡು ಅವನಿಗೆ ಯಾವ ರೀತಿಯಲ್ಲಿ ವಿಚಾರಗಳನ್ನು ತಿಳಿಸಬೇಕು ಹಾಗೆ ವಿಚಾರವನ್ನು ತಿಳಿಸಿದ್ದಾನೆ. ಅಂತಂದರೆ ಸಂಜಯ್ ಈಸ್ ಆಲ್ಸೋ ಟ್ರೈಂಗ್, ಯುದ್ಧ ನಿಲ್ಲಿ ಅನ್ನುವಂತಹ ಅವನಲ್ಲೂ ಕೂಡ, ಅವನ ಮನಸ್ಸಿನಲ್ಲೂ ಕೂಡ ಇದೇ ಅಭಿಲಾಷೆ ಇದೆ. ಹೀಗೆ ಯುದ್ಧ ಭೂಮಿನಲ್ಲಿ ಏನು ನಡೀತಾ ಇದೆ, ಏನಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಧೃತರಾಷ್ಟ್ರನದು. ಆ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಟ್ಟರೆ ಧೃತರಾಷ್ಟ್ರನಿಗೆ ಪೂರ್ಣ ಮಟ್ಟದಲ್ಲಿ ಆ ಯುದ್ಧ ಭೂಮಿನಲ್ಲಿ ಏನು ನಡೀತಾ ಇದೆ ಅನ್ನುವಂತಹದ್ದು ಅವನಿಗೆ ಗೊತ್ತಾಗಬೇಕು ಅನ್ನುವಂತಹದ್ದು ಸಂಜಯನ ಮನಸ್ಸಿನಲ್ಲಿರುವಂತಹ ಒಂದು ಅಭಿಲಾಷೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.